योगिनी नाथाय रुक्मिणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताय पते नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः तपस्वाध्याय शुश्रूषा कृष्णपूजारतं मुनिं विश्वेशमिषदं वन्दे परिव्राट् चक्रवर्तिनं श्रीगुरुभ्यो नमः। ओम अथातो ब्रह्मजिज्ञासा ओम श्रीगुरुभ्यो नमः हरिः ओम। ಸೊ ದ್ರೌಪದಿ ಸ್ವಯಂವರ ಆಯಿತು, ಆಮೇಲೆ ದ್ರೌಪದಿನ ಮನೆ ಕರ್ಕೊಂಡು ಬಂದದ್ದಾಯಿತು, ಆಮೇಲೆ ದುಷ್ಟದ್ಯುಮ್ನನ್ನು ಅವನು ಕಳಿಸಿ ಟೆಸ್ಟ್ ಮಾಡಿ ಆಯಿತು, ಕ್ಷತ್ರಿಯರೇ ಇದ್ದಾರೆ ಅವರು ಅಂತ ಅಪ್ಪನಿಗೆ ರಿಪೋರ್ಟ್ ಕೊಟ್ಟಿದ್ದಾನೆ ದುಷ್ಟದ್ಯುಮ್ನ. ಸೊ ಆದರೂ ದ್ರುಪದ ರಾಜರಿಗೆ ಸ್ವಲ್ಪ ಡೌಟ್ ಇದೆ, ಹೌದೋ ಅಲ್ವೋ ಅಂತ. ಅದಕ್ಕೋಸ್ಕರ ಅವರದೇ ರೀತಿಯಲ್ಲಿ ಅವರು ಟೆಸ್ಟ್ ಮಾಡಿದರು, 4 ಸ್ಟಾಲ್ ಮಾಡಿ ಅಂತೇಳಿದರೆ ಕ್ಷತ್ರಿಯರಿಗೆ ಉಚಿತವಾದ ಶಸ್ತ್ರಾಸ್ತ್ರಗಳನ್ನಿಟ್ಟಿರುವಂತಹ ಯಾವುದು ಆ ಭಾಗ ಇದೆಯೋ ಕೋಣೆ, ಆ ಕೋಣೆಗೆ ಹೋದವರು ಇವರು ಹೊರಗೆ ಬರುವುದಿಲ್ಲ. ಖಂಡಿತ ಗೊತ್ತಾಯಿತು ಇವರು ಕ್ಷತ್ರಿಯರೇ, ಇಲ್ದಿದ್ದರೆ ಬ್ರಾಹ್ಮಣರು, ವೇಷ ಬ್ರಾಹ್ಮಣರು, ಅವರು ಬ್ರಾಹ್ಮಣರ ಸ್ಟಾಲಿಗೆ ಹೋಗಬೇಕಿತ್ತಲ್ವ, ಹೋಗಲೇ ಇಲ್ಲ ಅವರು ಅಂತೇಳಿದರೆ ಕ್ಷತ್ರಿಯರು ಅಂತ ಖಂಡಿತ ಗೊತ್ತಾದಾಗ ದ್ರುಪದ ಅವರ ಹತ್ತಿರ ಬಂದು ಧರ್ಮರಾಜನ ಹತ್ರ ಕೇಳ್ತಾನೆ, ಕೋ ಅಸಿ, ನೀನು ಯಾರು ಅಂತ. ಸೊ ಕೇಳಿದಾಗ ಧರ್ಮರಾಜ ಹೇಳ್ತಾನೆ, ಸೊ ಈಗ ಯಾಕಪ್ಪ, ಈಗ ದ್ರೌಪದಿ ಸ್ವಯಂವರ ಮುಗಿದೋಗಿದೆ, ನೀವೇನಾದರೂ ಕಂಡೀಷನ್ ಹೇಳಿದ್ದೀರಾ, ಬ್ರಾಹ್ಮಣರು ಏನಾದರೂ ಭಾಗವಹಿಸಲಿಕ್ಕೆ ಇಲ್ಲ ಅಂತ, ಇಂಥ ವರ್ಣದವರೇ ಭಾಗವಹಿಸ್ಬೋದು ಅಂತ ಏನೂ ಹೇಳಲಿಲ್ಲ ಅಲ್ವಾ. ಸೊ ದ್ರೌಪದಿ ಸ್ವಯಂವರ ಆಯಿತು, ನೀವು ಹೇಳಿದ ಕಂಡೀಷನ್ ಏನು, ಕಾಲಿ ಕೆಳಗೆ ನೋಡಿಬಿಟ್ಟು ಪ್ರತಿಬಿಂಬ ನೋಡಿ ಮತ್ತೆ ಅಂತರ ಭೇದನ ಮಾಡಬೇಕು, ನನ್ನ ತಮ್ಮ ಮಾಡಿದ್ದಾನೆ, ಮುಗಿದೋಯ್ತು, ಮತ್ತು ಈಗ ಯಾಕೆ ಅದೆಲ್ಲ ಅಂತ ಕೇಳಿದಾಗ ಆದರೂ ದ್ರುಪದ ರಾಜರು ಬಿಡಲಿಲ್ಲ. ಸೊ ಏನು ಹೇಳಿದ್ರು, ಕುಂತಿ ದೇವಿಯ ಮುಖವನ್ನು ನೋಡಿದರು, ಅಮ್ಮ ನೀನಾದರೂ ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡಮ್ಮ ಅಂತ. ಸೊ ಹಾಗೆ ಅಲ್ಲಿಂದ ಧರ್ಮರಾಜನ ಮುಖ ನೋಡಿದರು. ಅಷ್ಟಾಗುವಾಗ ಹೇಳ್ರಪ್ಪ ಯಾಕೆ ಅಂತ ತಿಳ್ಕೊಂಡು ಪುನಃ ಬೇಡಿದ ಕಾರಣ ಮತ್ತು ಕುಂತಿಗೆ ಸುಮ್ಮನೆ ಇರಲಿಕ್ಕಾಗಲಿಲ್ಲ. ಕುಂತಿ ಮತ್ತು ಧರ್ಮರಾಜ ಒಟ್ಟಾಗಿ ಇಬ್ಬರು ಕೂಡ ಹೇಳಿದರು ವಿಷಯ ಎಲ್ಲ. ಸೊ ಯಾವಾಗ ಅರ್ಜುನನೇ ವರಿಸಿದ್ದು ದ್ರೌಪದಿಯನ್ನು ಅಂತ ಕೇಳಿದ್ನೋ ದ್ರುಪದ ರಾಜ ಬಹಳ ಸಂತೋಷ ಆಯಿತು, ಆನಂದ ತುಂದಿಲಾಗಿದ್ದಾನೆ ಅಂಥೇಳಿಬಿಟ್ಟು ಅಲ್ಲಿವರೆಗಾಗಿದೆ ದ್ರುಪದ ರಾಜರಿಗೆ ಬಹಳ ಸಂತೋಷ ಆಗಿದೆ ಅನ್ನುವಂಥದ್ದು, ತಾನು ಕೃತಕೃತ್ಯನಾದೆ ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ. ಅಲ್ಲಿಂದ ನೆಕ್ಸ್ಟ್ ಶ್ಲೋಕವೇಲರೆ ಗೃಹ್ಣಾತ್ವಿತೀರಿತ ಇಮಂ ಸತು ಧರ್ಮ ಸೋನುಃ ಆಹಸ್ಮ ಸರ್ವ ಇತಿ ಮೇ ಮನಸಿ ಪ್ರರೂಢಂ. 151ನೇ ಶ್ಲೋಕ. ದ್ರುಪದರಾಜ ಮುಂದುವರೆದು ಹೇಳ್ತಾ ಇದ್ದಾನೆ, ನನ್ನ ಎಲ್ಲಾ ಪ್ರಯತ್ನವು ಅರ್ಜುನನಾಗಿಯೇ ಮಾಡಲ್ಪಟ್ಟಿತು. ನೀನಾಗಲಿ ಅರ್ಜುನನಾಗಲಿ ಹಾಗೆ ಭೀಮಾದಿಗಳ ಮಧ್ಯದಲ್ಲಿ ಯಾರೇ ಆಗಲಿ ನನ್ನ ಮಗಳಾದ ಈ ದ್ರೌಪದಿಯ ಕೈಯನ್ನು ಹಿಡಿಯಿರಿ ಅಂತ ಹೇಳುತ್ತಿರಲು ಆ ಧರ್ಮರಾಜ ಹೇಳ್ತಾನೆ, ಈ ನನ್ನ ಮನಸ್ಸಿನಲ್ಲಿ ಎಲ್ಲರೂ ಅಂದ್ರೆ ನಾವೆಲ್ಲರೂ ಕೂಡ ದ್ರೌಪದಿಯ ಕೈಯನ್ನು ಹಿಡಿಯುವುದು ಎಂಬುದಾಗಿ ನಿಶ್ಚಯಿಸಲ್ಪಟ್ಟಿತು ಅಂತ ಹೇಳುತ್ತಾನೆ. ಪಾರ್ಥಾರ್ಥಮೇವ ಹಿ ಮಯಾ ಯೇಷ ಕೃತ ಪ್ರಯತ್ನಃ ತ್ವಂ ಫಲ್ಗುಣೋ ವಾ ಅನ್ಯ ಉತ ವಾದ್ಯ ಕರಂ ಸುತಾಯಾಃ ತ್ವಂ ಫಲ್ಗುಣ ಅನ್ಯ ಉತ ವಾ ಅದ್ಯ ಕರಂ ಸುತಾಯಾಃ ಗೃಹ್ಣಾತು ಇತೀರಿತ ಇಮಂ ಸತು ಧರ್ಮಸೂನುಃ ಆಹಸ್ಮ ವಯಂ ಸರ್ವ ಇತಿ ಮೇ ಮನಸಿ ಪ್ರರೂಢಂ. ಪಾರ್ಥಾರ್ಥಂ, ಪಾರ್ಥನಿಗೋಸ್ಕರ. ಪಾರ್ಥ ಅಂತೇಳಿದರೆ 5 ಜನ ಪಾಂಡವರು ಕೂಡ ಅವರು ಪಾರ್ಥರೇ, ಆದರೂ ಪಾರ್ಥ ಅಂತ ಹೇಳಿದರೆ ಅರ್ಜುನ. ಸೊ ಅರ್ಜುನನಿಗೋಸ್ಕರ ಪಾರ್ಥಾರ್ಥಂ, ಪಾರ್ಥ ಅರ್ಥಂ ಅವನಿಗೋಸ್ಕರ ಸವರ್ಣದೀರ್ಘ ಸಂಧಿ ಆ ಪ್ಲಸ್ ಆ. ಸೊ ಪಾರ್ಥ ಅರ್ಥಂ ಏವ ಅವನಿಗೋಸ್ಕರನೇ
ಮಯಾ ಏಷ ಕೃತ ಪ್ರಯತ್ನ. ಈ ಸ್ವಯಂವರ ನಾನು ಇಟ್ಟದ್ದೇ ಅರ್ಜುನನಿಗೋಸ್ಕರ. ಅಲ್ಲ, ಎಲ್ಲರೂ ಭಾಗವಹಿಸ್ಬೋದು ಅಂತ ಅಲ್ಲ, ಇಲ್ಲ. ಅದು ಈಶ್ವರ ದೇವರ ಧನುಸ್ಸಲ್ಲಿ ಇಟ್ಟದ್ದು ಯಾಕೆ? ಶಿವಧನುಸ್ಸು. ಯಾಕಂದರೆ ಈಶ್ವರ ದೇವರು ರುದ್ರದೇವರು ಏನು ಮಾಡಿದ್ದಾರೆ? ಅದೇ ವರ ಕೊಟ್ಟಿದ್ದಾರೆ. ಅರ್ಜುನನನ್ನು ಬಿಟ್ಟು ಬೇರೆ ಯಾರು ಈ ಧನುಸ್ಸನ್ನು ಹೆದೆಯೇರಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಸೊ ಅದೇ ಧನುಸ್ಸು ಇಟ್ಟ ಕಾರಣ ಬೇರೆ ಯಾರಿಗೂ ಆಗೋದಿಲ್ಲ, ಅವರಿಗೆಲ್ಲ ಹೊಡೆಸ್ಕೊಂಡು ಹೋಗಿದ್ದಾರೆ ಅವರೆಲ್ಲ. ಅದಲ್ಲದೆ ನಾನು ಅರ್ಜುನನಿಗೆ ಕೊಡಲಿಕ್ಕೋಸ್ಕರನೇ ಮಗಳನ್ನು ಪಡೆದದ್ದು. ಇದೆಲ್ಲ ಗೊತ್ತಿರುವಂಥ ವಿಷಯ. ಯಾರಿಗೆ? ದೃಪದ ರಾಜರಿಗೆ ಪ್ರಾಯಶಃ ಸೂಚ್ಯವಾಗಿ ಹೇಳಿರಬೇಕು. ಸೊ ಈ ರೀತಿ ಪಾರ್ಥಾರ್ಥಮೇವ, ಅರ್ಜುನನಿಗೋಸ್ಕರವೇ ಏವ ಹಿ, ಖಂಡಿತ ಮಯ ಏಷ, ನನ್ನಿಂದ, ಮಯ ಏಷ ಪ್ರಯತ್ನ ಕೃತಃ, ಏಷ ಈ ಪ್ರಯತ್ನ ಕೃತಃ ಮಾಡಲ್ಪಟ್ಟಿತು. ಈ ಸ್ವಯಂವರ ಅರ್ಜುನನೇ ಗೆಲ್ಲಬೇಕಂತ ಅಂತೇಳಿದ್ರೆ, ಅಲ್ಲಿ ಅರಗಿನ ಮನೆಗೆ ಬೆಂಕಿ ಬಿತ್ತು ಅಂತ ಹೇಳಿದ ಕೂಡಲೇ ನನಗೆ ಒಂದು ಸಲ ದಿಗಿಲಾಗೋಯ್ತು. ಅಯ್ಯೋ, ಅರ್ಜುನ ಎಲ್ಲಿ? ಅರ್ಜುನನಿಗೋಸ್ಕರ ನಾನು ಮಗಳನ್ನು ಪಡೆದದ್ದು. ಆವಾಗ ನನ್ನ ಮನಸ್ಸು ಹೇಳ್ತಾ ಇತ್ತು, ಎಲ್ಲಿದ್ದಾದರೂ ಅರ್ಜುನ ಇದ್ದೇ ಇದ್ದಾನೆ, ಯಾಕಂದ್ರೆ ನನ್ನ ಮಗಳನ್ನು ವರಿಸಲೇಬೇಕಲ್ವ ಅಂತ ಪೂರ್ಣ ವಿಶ್ವಾಸ ನನಗಿತ್ತು. ರಾಜೋಪಯಾಜರ ಆ ಯಜ್ಞಕುಂಡದಿಂದ ಪಡೆದ ಇಬ್ಬರು ಮಕ್ಕಳು, ಆ ಪುರೋಹಿತರು ಯಜ್ಞನಿಷ್ಠರಾಗಿ ಭಗವನ್ನಿಷ್ಠರಾಗಿರುವಂಥ ಪುರೋಹಿತರಿಂದ ಪಡೆದ ಈ ಮಕ್ಕಳು. ಆದ್ದರಿಂದ ಅರ್ಜುನನಿಗೋಸ್ಕರನೇ ಪಡೆದ ಮಗಳು. ಆದ್ದರಿಂದ ಅರ್ಜುನನ ಕೈಯನ್ನೇ ಹಿಡಿತಾಳಂತ ಅಷ್ಟು ವಿಶ್ವಾಸ ಇದ್ದರೂ ನೀವು ಬ್ರಾಹ್ಮಣ ವೇಷದಲ್ಲಿ ಇದ್ದ ಕಾರಣ ನನಗೆ ದಿಗಿಲಾಗ್ತಾಯಿತ್ತು, ಹೆದರಿಕೆ ಆಗ್ತಾಯಿತ್ತು. ಸೊ ಆದ್ದರಿಂದ ಈ ಸ್ವಯಂವರ ನಾನು ಮಾಡಿದ್ದೆ ಅರ್ಜುನ ಗೆಲ್ಲಬೇಕು ಅಂತ. ಈಗ ಅರ್ಜುನ ಗೆದ್ದಿದ್ದಾನೆ ಅನ್ನುವಂಥದ್ದು ಬಹಳ ಸಂತೋಷ ತನಗಾಗಿದೆ ಅನ್ನುವಂಥದ್ದು ಹೇಳಲೇಬೇಕಾಗಿಲ್ಲ. ಅಷ್ಟು ಅವನ ಮುಖ ನೋಡಿದೇನೆ ಗೊತ್ತಾಗುತ್ತೆ ಎಷ್ಟು ಸಂತೋಷ ಆಗಿದೆ ದೃಪದ ರಾಜನಿಗೆ ಅಂತ. ಸೊ ಆಮೇಲೆ ದೃಪದ ರಾಜ ಹೇಳ್ತಾನೆ, ಈಗ ತ್ವಂ ಅಂದರೆ ಮಾತಾಡ್ತಿರೋದು ಯಾರ ಹತ್ರ? ಧರ್ಮರಾಜನ ಹತ್ರ. ಸೊ ತ್ವಂ, ಒಂದು ನೀನು, ಫಲ್ಗುಣ ಅಥವಾ ಅರ್ಜುನ, ಒಂದು ನೀನು ಅಥವಾ ಅರ್ಜುನ, ಅನ್ಯ ಉತ ವಾ, ಅನ್ಯ ಅಂತೇಳಿದ್ರೆ ಈಗ 5 ಜನ ಇದ್ದೀರಲ್ಲ, ಇನ್ಯಾರಾದರೂ, ಅದ್ಯ ಸುತಾಯ ಕರಂ, ಇವತ್ತು ಅಂತೇಳಿದರೆ ನೀವು ನಿಶ್ಚಯ ಮಾಡಬೇಕು. ಸುತಾಯ ಕರಂ, ನನ್ನ ಮಗಳ ಕೈಯನ್ನು ಹಿಡಿಯುವವರು ಯಾರು ಅಂತ. ಸೊ ಇದು ಅರ್ಜುನ ಗೆದ್ದದ್ದು ಅಂತೇಳಿದರೆ ಅರ್ಜುನನೇ ಮದುವೆ ಆಗಬೇಕು ಅನ್ನುವಂತಹ ನಿಯಮ ಇಲ್ಲ ಅನ್ನುವಂಥದ್ದು ನಮಗೆ ಮೊದಲು ಕೂಡ ಮಧ್ವಾಚಾರ್ಯರು ಹೇಳಿದ್ದಾರೆ. ಯಾಕೆ ಅಂತೇಳಿದ್ರೆ, ಕರ್ಣ ಬಂದ ತನಗೋಸ್ಕರ ಅಲ್ಲ, ದುರ್ಯೋಧನನಿಗೋಸ್ಕರ ಅಂತ ಹೇಳಿದರು. ಆವಾಗ ನಮಗಾಗ್ತಿತ್ತು, ದುರ್ಯೋಧನನಿಗೋಸ್ಕರ ಕರ್ಣ ಬಂದ ಅಂದರೆ ಏನರ್ಥ ಅಂತೇಳಿದರೆ, ಒಂದು ವೇಳೆ ಕರ್ಣ ಗೆದ್ದಿದ್ದರೆ ದುರ್ಯೋಧನ ಮದುವೆ ಆಗೋದು ಅಂತ. ಹಾಗೆ ಆ ಥರ. ಹಾಗಾದರೆ ಆವಾಗಲೇ ಒಂದು ಹಿಂಟ್ ಕೊಟ್ಟಿದ್ದರು ಆಚಾರ್ಯರು ಅಂತೇಳಿದರೆ, ಯಾರು ಗೆಲ್ತಾರೋ ಅವರು ಹೇಳಿದರೆ ಆಯಿತು. ಈಗ ಅರ್ಜುನ ಗೆದ್ದದ್ದು, ಅರ್ಜುನ ಯಾರನ್ನು ಹೇಳ್ತಾನೋ ಅಂದರೆ ಅರ್ಜುನನ ಸಮ್ಮತಿಯಿಂದ ಯಾರಾದರೂ ಮದುವೆ ಆಗಬಹುದು ಅನ್ನುವಂಥ ಒಂದು ಸೂಚನೆ ಅದು. ಈಗ ದೃಪದ ರಾಜರು ಹೇಳುವಾಗ ಅದು ನಮಗೆ ನಿಶ್ಚಯ ಆಯಿತು. ಹಾಗೆ ಅಲ್ವಾ, ಅಂದರೆ ಗೆದ್ದದ್ದು ಅರ್ಜುನನೊಟ್ಟಿಗೆ ಅರ್ಜುನ ಯಾರನ್ನು ಹೇಳ್ತಾನೋ ಅವರು ಮದುವೆ ಆಗ್ಬೋದು. ಸೊ ಇಲ್ಲಿ ಅರ್ಜುನನೊಟ್ಟಿಗೆ ಇವರು 4 ಜನ ಯಾವಾಗಲೂ ಬರ್ತಾರೆ. ಸೊ ಅಲ್ಲಿ ಹೋಗುವಾಗಲೂ ಕೂಡ ಶಿವಧನುಸ್ಸನ್ನು ಎತ್ತಲಿಕ್ಕೆ ಹೋಗುವಾಗ ಕೂಡ ಭೀಮಸೇನ ಇದ್ದ. ಸೊ ಹೇಳುವಂಥದ್ದು ಅಂದರೆ ಧರ್ಮರಾಜನಿಗೆ ಹೇಳುವಾಗ ಹಿರಿಯ ಅಲ್ವಾ, ಒಂದು ನೀನು ಮದುವೆ ಆಗು, ಇಲ್ಲ ಅಂದರೆ ಅರ್ಜುನ, ಅನ್ಯ ಅಂದರೆ ಭೀಮಸೇನ. ಹೇಗಿದ್ದರು ಆ ಶಿವಧನುಸ್ಸನ್ನು ಎತ್ತಲಿಕ್ಕೆ ಹೋಗುವಾಗ ಭೀಮಸೇನನ ಒಟ್ಟಿಗೆ ಇದ್ದದ್ದು, ಅಥವಾ ಭೀಮಸೇನ ಅಥವಾ ಯಾರಾದರೂ ಅಂತ. ನನ್ನ ಮಗಳನ್ನು ಕೈ ಹಿಡಿಯೋರು ಯಾರು ಅಂತ ನೀವು ಆಲೋಚನೆ ಮಾಡಿ. ಗೃಹ್ಣಾತು ಸುತಾಯ ಕರಂ ಗೃಹ್ಣಾತು, ಮಗಳ ಕೈಯನ್ನು, ಸುತ ಅಂದರೆ ಮಗಳು, ಸುತಾಯಾ ಅಂದರೆ ಮಗಳ. ಸೊ ಸುತಾಯಾ ಮಗಳ, ಕರಂ ಕೈಯನ್ನು, ಗೃಹ್ಣಾತು ಹಿಡಿಯಿರಿ ಅಂದರೆ ಯಾರಾದರೂ ಒಬ್ಬರು, ಒಂದು ನೀನು ಧರ್ಮರಾಜ ನೀನು, ಅಥವಾ ಫಲ್ಗುಣ ಅರ್ಜುನ, ಅಥವಾ ಅನ್ಯ ಅಂದರೆ ಭೀಮಸೇನ, ಅಥವಾ ಇನ್ಯಾರಾದರೂ ಅನ್ಯ
ಅಂದರೆ ನಕುಲನೋ ಸಹದೇವನೋ. ಸೊ ನೀವು 5 ಜನ ಈಗ ಹೇಗಿದ್ದರೂ ಎಲ್ಲರದ್ದು ಗುರ್ತಾಗಿದೆ ಯಾರಿಗೆ, ದ್ರುಪದ ರಾಜನಿಗೆ. ಈಗ ಅವರು ಇನ್ನೂ ಬ್ರಾಹ್ಮಣ ವೇಷದಲ್ಲಿ ಇದ್ದರೂ ಕೂಡ ಗೊತ್ತಿದೆ ಯಾರು ಧರ್ಮರಾಜ, ಯಾರು ಭೀಮ, ಯಾರು ಅರ್ಜುನ, ಯಾರು ನಕುಲ, ಯಾರು ಸಹದೇವ, ಯಾರು ಕುಂತಿದೇವಿ, ಎಲ್ಲ ಗೊತ್ತಿದೆ ಈಗ ದ್ರುಪದ ರಾಜರಿಗೆ. ಅದಕ್ಕೆ ಹೇಳ್ತಾರೆ, ಸೊ ನೀವು ಯಾರು ಸುತಾಯಾಹ ಕರಂ, ನನ್ನ ಮಗಳ ಕೈಯನ್ನು ಗೃಹ್ಣಾತು ಹಿಡೀರಿ, ಯಾರಾದರೂ ಒಬ್ಬರು ಅಂತ ಅದರ ಅರ್ಥ. ಸೊ ಒಂದು ಅವನು, ಒಂದು ಇವನು ಹೀಗೆ. ಸೊ ತ್ವಂ ವಾ ಫಲ್ಗುಣಃ ವಾ ಅನ್ಯ ಉತ ವಾ ಅಂತೇಳಿದ್ರೆ ಯಾರಾದರೂ ಒಬ್ಬರು ಅಂತ. ವಾ 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 ಅಂತೇಳಿದ್ರೆ ಅರ್ಥ ಏನು, ಯಾರಾದರೂ ಒಬ್ಬರು ಅಂತ. ಸೊ ಹೀಗೆ ಹೇಳ್ತಾನೆ. ಸೊ ಗೃಹ್ಣಾತು ಇತಿ ಈ ರೀತ ಇಮಂ, ಹೀಗೆ ಹೇಳಿದ. ಇತಿ ಈ ರೀತ, ಇತಿ ಈ ರೀತ ಅಂದರೆ ಹೀಗೆ ಹೇಳಿದ. ಇಮಂ ಅಂದರೆ ಈ ದ್ರುಪದ ರಾಜನನ್ನು ಕುರಿತು. ಸತು ಧರ್ಮಸೂನು, ತು ಅಂತ ಹೇಳಿದ್ದಾರೆ. ತು ಅಂತ ಹೇಳಿದರೆ ನೀವು ಹೇಳೋದು ಯಾರಾದರೂ ಒಬ್ಬರು ಅಂತ, ಆದರೆ ನಮ್ಮದು ಹಾಗೆ ಅಲ್ಲ ಅಂತ. ತು ಅಂದರೆ ಆದರೆ. ಸ ಧರ್ಮಸೂನು, ಧರ್ಮರಾಜ ಏನು ಉತ್ತರ ಕೊಡ್ತಾನೆ ಅಂತ ಹೇಳಿದ್ರೆ ಆಹಾ ಧರ್ಮಸೂನು ಆಹಾ. ಆಹಾ ಅದು ರಾ ಇದೆಯಲ್ಲ ಅಂತ ಹೇಳಿದರೆ ಅದು ಧರ್ಮಸೂನು ಅಂತ ನೀವು ವಿಸರ್ಗ ಕೊಟ್ಟು ಕೂಡಲೇ ರೇಫ ಹೋಯಿತು. ಒಂದು ರೇಫ, ಒಂದು ಸೇಫ ಎಲ್ಲ ಇರ್ತದೆ, ಸಾ ಅಥವಾ ರಾ ಎಲ್ಲ. ಸೊ ವಿಸರ್ಗ ಕೊಟ್ಟು ಕೂಡಲೇ ರಾ ಸಾ ಎಲ್ಲ ಹೊರಟು ಹೋಗ್ತದೆ. ಸೊ ಇಲ್ಲಿ ರಾ ಹೊರಟು ಹೋಯಿತು ಋ. ಸೊ ಆಹಾ ಅಂತ ಆಯಿತು. ಋ ಪ್ಲಸ್ ಆ ಅಂತಿದೆ ನೋಡಿ. ಸೊ ಋ ಹೊರಟೋಯ್ತು, ಆಹಾ. ಸೊ ಏನು ಧರ್ಮಸೂನು ಆಹಾ, ಧರ್ಮರಾಜನು ಹೇಳಿದ ಏನಂತ. ತೂ ಅಂತ ಹೇಳಿದ್ದಾರೆ. ತೂ ಅಂತ ಹೇಳಿದರೆ ನಮ್ಮದು ಹಾಗೆ ಅಲ್ಲ ಅಂತ, ನೀವು ಹೇಳುವ ರೀತಿಯಲ್ಲಿ ಅಲ್ಲ. ಒಂದು ನೀನು, ಒಂದು ಅರ್ಜುನ, ಒಂದು ಭೀಮಸೇನ ಅಂತ ಹಾಗೆ ಹೇಳಿದ್ದಕ್ಕೆ ತು ಅಂದರೆ ಅಲ್ಲ, ಹಾಗೆ ಅಲ್ಲ, ಹೇಗೆ ಮತ್ತೆ ಅಂತ ಹೇಳಿದರೆ ಸ್ಮ ವಯಂ ಇತಿ ಸರ್ವ ಇತಿ. ಸರ್ವ ಇತಿ ಅಂದರೆ ನಾವು ಎಲ್ಲರೂ, ವಯಂ ಸರ್ವ ಇತಿ ನಾವು ಎಲ್ಲರೂ ಅಂತ. ಅರೆ ನಾವು ಎಲ್ಲರೂ ಅಂದರೆ 5 ಜನ ಮದುವೆ ಆಗೋದು ಅಂತ. ವಯಂ ಸರ್ವ ಇತಿ ಮೇ ಮನಸ್ಸಿ ಪ್ರರೂಢಂ, ನನ್ನ ಮನಸ್ಸಿನಲ್ಲಿ, ಮೇ ನನ್ನ ಮನಸ್ಸಿ ಅಂದರೆ ಮನಸ್ಸಿನಲ್ಲಿ, ಪ್ರರೂಢಂ ಅಂತೇಳಿದರೆ ನಾವೊಂದು ಆಲೋಚನೆ ಮಾಡಿದ್ದೇವೆ, ಆಲೋಚನೆ ಬಂದಿದೆ. ಆಲೋಚನೆ ಅಂತಲ್ಲ, ನಿಶ್ಚಯ ಮಾಡಿದ್ದೇವೆ ಅಂತ ಧರ್ಮರಾಜ ಹೇಳಿದ ಕೂಡಲೇ ದ್ರುಪದ ರಾಜರಿಗೆ ಆಶ್ಚರ್ಯ ಆಗ್ತದೆ. ನಾನು ಎಣಿಸಿದ್ದೇ ಒಂದು, ಇವರು ಹೇಳುವುದೇ ಒಂದು ಅನ್ನುವಂಥದ್ದು. ಅಂದರೆ ಒಂದು ಸಮಸ್ಯೆ ದೂರ ಆಗಿತ್ತು. ಯಾಕಂದರೆ ಈಗ ಗೆದ್ದದ್ದು ಅರ್ಜುನ ಹೌದೋ ಅಲ್ವೋ ಅಂತ. ಯಾವಾಗ ಅರ್ಜುನನೇ ಅಂತ ಗೊತ್ತಾದ ಕೂಡಲೇ ಆನಂದ ತುಂದಿಲರಾಗಿದ್ದಾರೆ ದ್ರುಪದ ರಾಜರು. ಆದರೆ ಎಣಿಸಿಗಿರ್ಬೋದು ಮನಸ್ಸಿನಲ್ಲಿ, ನನ್ನ ಸಮಸ್ಯೆಗಳೆಲ್ಲ ದೂರ ಆಯಿತು ಅಂತ. ಸಮಸ್ಯೆಗಳೆಲ್ಲ ದೂರ ಆಯಿತು ಅಂತ ಎಣಿಸಿದ ಕೂಡಲೇ ಒಂದು ಸಮಸ್ಯೆ ಎದುರಾಗ್ತದೆ, ನಾನಿದ್ದೇನೆ ಅಂತ. ಸೊ ಈ ಸಮಸ್ಯೆ ಎದುರಾಗಿ ಬಿಡ್ತು ಅಂದರೆ ಯಾರಾದರೂ ಒಬ್ಬರು ಮದುವೆ ಆಗಿ ಅಂತ ಹೇಳಿದ್ರೆ ನಾವೆಲ್ಲರೂ ಮದುವೆ ಆಗ್ತೇವೆ ಅಂತ ಹೇಳ್ತಾರಲ್ರಿ, ಇದು ಏನು ಅಂತ ಹೇಳ್ಕೊಂಡು ಆಶ್ಚರ್ಯ ಆಗ್ತಾ ಇದೆ ದ್ರುಪದ ರಾಜರಿಗೆ. ಆದರೆ ಧರ್ಮರಾಜ ಹೇಳಿಯೇ ಬಿಟ್ಟಿದ್ದಾರೆ. ಸೊ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಾನು ಈ ಸ್ವಯಂವರ ಇದೆಲ್ಲ ಪ್ರಯತ್ನ ಮಾಡಿದ್ದು ಅರ್ಜುನನೇ ದ್ರೌಪದಿಯನ್ನು ವರಿಸಬೇಕು ಅಂತ, ಅರ್ಜುನನಿಗೆ ದ್ರೌಪದಿಯನ್ನು ಕೊಡಬೇಕು ಅಂತ ಸ್ಪಷ್ಟವಾಗಿ ಹೇಳಿರ್ಬೋದು. ಆದರೂ ಒಂದು ವೇಳೆ ಅರ್ಜುನ ಇನ್ಯಾರನ್ನು, ಯಾಕಂದರೆ ಬರುವಾಗಲೂ ಭೀಮಸೇನನ್ನು ಕರ್ಕೊಂಡೇ ಬಂದಿದ್ದಾನೆ. ಸೊ ಡೈರೆಕ್ಟ್ ಭೀಮಸೇನನ ಹೆಸರು ಹೇಳುವ ಬದಲಿಗೆ ಅಂದರೆ ಧರ್ಮರಾಜನಿಗೂ ಒಂದು ಹೇಳಿದರು, ನೀನೋ ಅಥವಾ ಅರ್ಜುನನೋ ಅಥವಾ ಭೀಮಸೇನನೋ ಹೀಗೆ. ಅಂದರೆ ಹೀಗೆ ವಿಷಯ ಎಲ್ಲ ಹೇಳಿಬಿಟ್ಟು ನೀನೋ ಅರ್ಜುನನೋ ಅಥವಾ ಇತರರೋ ನನ್ನ ಮಗಳ ಕೈಯನ್ನು ಹಿಡಿಯಬೇಕು ಅಂತ ಅನ್ನಲು ಧರ್ಮರಾಜ ಹೇಳ್ತಾನೆ, ಅಲ್ಲ ನಾವು ಸ್ವಲ್ಪ ಬೇರೆಯೇ ನಿಶ್ಚಯ ಮಾಡಿದ್ದೇವೆ, ಸರ್ವರೂ ಪಾಣಿಗ್ರಹಣ ಮಾಡುವುದು, ನಾವು ಎಲ್ಲರೂ ಮದುವೆಯಾಗುವುದು ದ್ರೌಪದಿಯನ್ನು ಅಂತ ನನ್ನ ಮನಸ್ಸಿನ ನಿಶ್ಚಯ. ಮೇ ಮನಸ್ಸಿ ಎನ್ನದು ಪ್ರರೂಢಂ, ನನ್ನ ಮನಸ್ಸಿನ ನಿಶ್ಚಯ. ದ್ರುಪದ ಹೀಗೆ ಮಾತಾಡಿದ್ದು ದ್ರೌಪದಿ ಸ್ವಯಂವರದಲ್ಲಿ
ಅರ್ಜುನನ ಕೊರಳಿನಲ್ಲಿ ಹಾಕಿದ ಮಾಲೆ, ಅಂದರೆ ಆವಾಗ ಸ್ವಯಂವರದಲ್ಲಿ ಅರ್ಜುನ ಗೆದ್ದ ಅಷ್ಟೇ. ಅಂದರೆ ಅದೇನು ಮದುವೆ ಆದ ಹಾಗೆ ಅಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗ್ತದೆ. ದ್ರುಪದ ಹೀಗೆ ಧರ್ಮರಾಜ ಅಥವಾ ಅರ್ಜುನ ಅಥವಾ ಭೀಮಸೇನ ಅಥವಾ ಯಾರಾದರೂ ಈ 5 ಜನರಲ್ಲಿ ಯಾರಾದರೂ ಮದುವೆ ಆಗಬಹುದು ಎನ್ನುವ ಮಾತಿಗೆ ಹಿರಿಯನಾದ ಧರ್ಮರಾಜನಿಗೆ ಮದುವೆ ಆಗಿಲ್ಲವಾದ್ದರಿಂದ, ಆಗ ಇನ್ನೂ ಧರ್ಮರಾಜನಿಗೆ ಮದುವೆ ಆಗಿರಲಿಲ್ಲ, ಭೀಮಸೇನಿಗೂ ಮದುವೆ ಆಗಿರಲಿಲ್ಲ, ಅಂದರೆ ಹಿಡಿಂಬೆಯನ್ನು ಮದುವೆ ಆದರೂ ಬಿಟ್ಟು ಬಂದಾಗಿದೆ, ಅದು ಚಾಪ್ಟರ್ ಕ್ಲೋಸ್ ಆಗಿದೆ. ಆದ್ದರಿಂದ ಭೀಮಸೇನಿಗೂ ಮದುವೆ ಆಗಲಿಲ್ಲ ಅಂತ ಎಣಿಸ್ಕೋಬೋದು. ಸೊ ಹೀಗೆ ಅವನಿಗಿಂತ ಕಿರಿಯನಾದ ಅರ್ಜುನನಿಗೆ ಪ್ರಸ್ತಾಪಿಸೋದು ಕಷ್ಟ ಅಲ್ವಾ? ಅಂದರೆ ಅಣ್ಣ ಇರುವಾಗ ತಮ್ಮನಿಗೆ ಹೇಗೆ ಹೇಳಿದ್ರಿ ಅಂತ ಕೇಳಿಬಿಟ್ರೆ, ಅದಕ್ಕೋಸ್ಕರ ಒಂದು ನೀನು, ಒಂದು ಭೀಮಸೇನ ಅಥವಾ ಅರ್ಜುನ ಅಂತೇಳಿದರೆ ಹೀಗೆ. ಯಾಕಂತೇಳಿದರೆ ಅದು ಏನು ಅದು ಆ ಲೈನ್ ಪ್ರಕಾರ ಬರಬೇಕಲ್ವ. ಅಂದರೆ ಒಬ್ಬರು ಅಣ್ಣ ಇರುವಾಗ ತಮ್ಮ ಮದುವೆ ಆಗಬಾರ್ದು ಅನ್ನುವಂಥ ಸಿಸ್ಟಮ್ ಪ್ರಕಾರ ನೀವು ಯಾರಾದರೂ ಮದುವೆ ಆಗಬಹುದು ಅಂತ ಹೇಳೋದು ಸರಿ ಆಗ್ತದೆ ಅಂತ ಹಾಗೆ ಹೇಳಿದ್ದಾನೆ. ಅದು ಒಂದು ವಿಷಯವೇ. ಸೊ ಆಯ್ತಲ್ಲ, ಕಿರಿಯನಾದ ಅರ್ಜುನನಿಗೆ ಮದುವೆ ಪ್ರಸ್ತಾಪಿಸುವುದು ಅಷ್ಟು ಸರಿಯಾಗಲಿಕ್ಕಿಲ್ಲ ಅಂತ ಹೇಳಿದ್ದಾನೆ ಅಂತೇಳಿದರೆ ಧರ್ಮರಾಜ ಅಥವಾ ಅರ್ಜುನ ಅಥವಾ ಇನ್ಯಾರಾದಂದರೆ ಭೀಮಸೇನಿಗೆ ಬಂತು ಅಂತೇಳಿದರೆ ಭೀಮಸೇನ ಏನು ಬೇಡ ಅಂತ ಏನು ಹೇಳಲಿಕ್ಕಿಲ್ಲ. ಅಂದರೆ ನಾನು ಹೇಳಿಬಿಟ್ಟಿದ್ದೇನೆ, ಯಾರಾದರೂ ಆಗ್ಬೋದು ಅಂತ ನಿಮ್ಮ ನಿಶ್ಚಯ ಅಂತ ಹಾಗೆ. ಸೊ ಹೀಗೆ ಭೀಮಸೇನ ಹಿಡಿಂಬಿಯ ಪ್ರಸಂಗದಲ್ಲಿ ಅಣ್ಣನಿಗಿಂತ ಮುಂಚೆ ತಾನು ಮದುವೆ ಆಗಲಾರೆ ಎಂದು ಹೇಳಿದ್ದನ್ನು ಇಲ್ಲಿ ಸ್ಮರಿಸಬಹುದು ಅಂತ. ಹೀಗೆ ಧರ್ಮರಾಜ ನೀಡಿದ ಉತ್ತರ ಏನಿದೆ ದ್ರುಪದ ರಾಜರಿಗೆ ಗೊಂದಲವನ್ನು ಉಂಟು ಮಾಡಿತು. ತಲೆ ಬಿಸಿ ಆಯಿತು ಪುನಃ. ಅಯ್ಯೋ ದೇವರೇ, ಸಮಸ್ಯೆ ಮುಗೀತು ಅಂತ ಎಣಿಸಿದರೆ ಈಗ ಹೊಸ ಸಮಸ್ಯೆ ಬಂತಲ್ಲ ಅಂತ ದ್ರುಪದ ರಾಜರು ಭಾಳ ಬೇಜಾರಿನಲ್ಲಿರುವಾಗ ಮತ್ತೆ ಏನಾಯಿತು ಅಂತ ನೋಡುವ ವೈಲರೇ. ಪ್ರತಿಭಾಸ್ಯಥಾಪಿ ಧರ್ಮಾಚಲಾ ಮಮ ಮತಿರ್ಹಿ ತದೇವ ಮಾನಂ ಇತ್ಯುಕ್ತವತ್ಯಪಿ ಸಹೈವ ಸುತೇನ ರಾಜ ನೈವೈಚ್ಛ ತತ್ರ ಭಗವಾನ ಗಮಚ್ಚ ಕೃಷ್ಣಃ. 152ನೇ ಶ್ಲೋಕ. ಧರ್ಮರಾಜ ಹೇಳ್ತಾನೆ, ಐವರು ಒಬ್ಬಳ ಪಾಣಿಗ್ರಹಣವನ್ನು ಮಾಡಿಕೊಳ್ಳುವ ವಿಷಯದಲ್ಲಿ ಎಲ್ಲಿಯೂ ಪ್ರಮಾಣವಿಲ್ಲ. ಆದರೆ ನನ್ನ ಮನಸ್ಸಿನಲ್ಲಿ ಬಂದದ್ದು ಅಧರ್ಮವು ಆಗಲು ಸಾಧ್ಯವಿಲ್ಲ. ಯಾಕಂದರೆ ನನ್ನ ಮನಸ್ಸು ಧರ್ಮದಲ್ಲಿ ಚಂಚಲವಾಗುವುದಿಲ್ಲ, ಅಂದರೆ ಧರ್ಮದ ಹೊರತು ಬೇರೇನನ್ನು ಚಿಂತಿಸುವುದಿಲ್ಲ. ಆದುದರಿಂದ ಅದೇ ಅಂದ್ರೆ ನನ್ನ ಮನಸ್ಸಿಗೆ ತೋರಿದ್ದೇ ಪ್ರಮಾಣವು. 5 ಜನರು ಒಬ್ಬಾಕೆಯನ್ನು ಮದುವೆ ಮಾಡಿಕೊಳ್ಳುವ ವಿಷಯದಲ್ಲಿ ಇದೇ ಪ್ರಮಾಣವು. ನನ್ನ ಹೃದಯದಲ್ಲಿ ಅಧರ್ಮ ಅಂತ ಇದು ತೋರುವುದಿಲ್ಲ. ಆದರೂ ನನ್ನ ಬುದ್ಧಿಯು ಧರ್ಮ ವಿಷಯದಲ್ಲಿ ಚಂಚಲವಲ್ಲ, ಧರ್ಮದಲ್ಲೇ ದೃಢವಾದುದು. ಹೀಗೆ ನನ್ನ ಬುದ್ಧಿಗೆ ಧರ್ಮಾಚಲತ್ವ ಪ್ರಮಾಣವು. ಅಂದ್ರೆ ಒಟ್ಟಾರೆ ಹೇಳುವುದಾದರೆ ನಾವು ತೆಗೆದುಕೊಂಡ ನಿರ್ಣಯವು ಅಧರ್ಮವಾಗಲು ಸಾಧ್ಯವಿಲ್ಲ, ಅದು ಧರ್ಮದಾರಿಯಲ್ಲಿ ಇದೆ ಅಂತ ಯುಧಿಷ್ಠಿರನು ಸಮಜಾಯಿಸಿಕೊಡುತ್ತಿರಲು, ಅರಸನಾದ ದ್ರುಪದನು ಮಗನಾದ ಧೃಷ್ಟದ್ಯುಮ್ನನಿಂದ ಕೂಡಿಕೊಂಡೇ ಇವರು 5 ಪಾಣಿಗ್ರಹಣ ಮಾಡಿಕೊಳ್ಳುವುದನ್ನು ಸುತರಾಂ ಮೆಚ್ಚಿಸಲಿಲ್ಲ. ಇವರ ಸಂಶಯವನ್ನು ಪರಿಹಾರ ಮಾಡುವುದಕ್ಕೋಸ್ಕರ ಆವಾಗ ಅಲ್ಲಿ ಪೂಜ್ಯರಾದ ವೇದವ್ಯಾಸರು ಬರುತ್ತಾರೆ. ನಾತ್ರ ಪ್ರಮಾ ಮಮ ಹೃದಿ ಪ್ರತಿಭಾತ್ಯಕ್ತಾಪಿ ಪ್ರತಿಭಾತಿ ಅಥಾಪಿ ಧರ್ಮಾಚಲ ಮಮ ಮತಿಃ ತದೇವ ಮಾನಂ ಮತಿರ್ಹಿ ತದೇವ ಮಾನಂ ಇತ್ಯುಕ್ತವತಿ ಅಪಿ ಸಹೈವ ಸುತೇನ ರಾಜ ನೈವೇಚ್ಛತ್ ನೈವ ಐಚ್ಛತ್ ಅತ್ರ ಭಗವಾನ್ ಅಗಮಚ್ಚ ಕೃಷ್ಣಃ. ನಾತ್ರ ಪ್ರಮಾ ಅಂದರೆ ದ್ರುಪದ ಆಶ್ಚರ್ಯದಿಂದ ಧರ್ಮರಾಜನನ್ನು ನೋಡ್ತಾ ಇದ್ದಾನೆ. ಅಂದರೆ ತುಂಬ ಧರ್ಮಾತ್ಮನಾಗಿ ಮಾತಾಡ್ತಾ ಇದ್ದ, ಎಲ್ರಿಗೂ ಹಿರಿಯತ್ವವನ್ನೇ ತೋರಿಸ್ತಾ ಇದ್ದ. ಈ ಮಾತು ಯಾಕೆ ಹೇಳಿದ? 5 ಜನರು ಮದುವೆ ಆಗೋದಂತ ಅಂದರೆ ಇಷ್ಟು ತನಕ ಲೋಕದಲ್ಲಿ ಇಂಥ ಮಾತು ಯಾರೂ ಹೇಳಿರಲಿಲ್ಲ ಅಂತ ದ್ರುಪದ ರಾಜ ಬಹಳ ಆಶ್ಚರ್ಯದಿಂದ ಧರ್ಮರಾಜನ ಮುಖವನ್ನೇ ನೋಡ್ತಾ ಇರುವಾಗ ಧರ್ಮರಾಜ ಹೇಳ್ತಾನೆ, ಅಂದರೆ ಅರ್ಥ ಆಯಿತು ಧರ್ಮರಾಜನಿಗೆ. ಅಂದರೆ
ಏನಪ್ಪ ಇದು, ಯಾಕೆ ಈ ಥರ ಮಾತಾಡ್ತಾ ಇದೀಯಾ ಅಂತ ಕೇಳ್ತಾ ಇದ್ದಾರೆ ದ್ರುಪದ ರಾಜರು. ಅದಕ್ಕೆ ಧರ್ಮರಾಜ ಹೇಳ್ತಾನೆ, ನಾ ಅತ್ರ ಪ್ರಮಾ, ಅಂದರೆ ನಾವು 5 ಜನ ಮದುವೆ ಆಗೋದಕ್ಕೆ ನಾ ಅತ್ರ ಪ್ರಮಾ ಅಂದರೆ ಪ್ರಮಾಣ. ಅಂದರೆ ಎಲ್ಲಿಯಾದರೂ ಒಂದು ಇಂಥದ್ದು ಉದಾಹರಣೆ ಇದೆಯಾ? ಇಲ್ಲ. ಅಂದರೆ ಯಾವುದಾದ್ರೂ ಪ್ರಮಾಣ ಇದೆಯಾ? ಇಲ್ಲ. ಅಂದರೆ ಎಲ್ಲಿಯಾದರೂ ಒಂದು ಅಂಥದ್ದು ಯಾವುದು ಆಗಮದಲ್ಲಿ, ಯಾವುದಾದ್ರೂ ಪುರಾಣದಲ್ಲಿ, ಯಾವ ವೇದದಲ್ಲಿ ಎಲ್ಲಿಯಾದರೂ ಬಂದಿದೆಯಾ 5 ಜನರು ಮದುವೆ ಆಗೋದು? ಇಲ್ಲ, ಬರಲಿಲ್ಲ. ಸೊ ನಾ ಅತ್ರ ಪ್ರಮಾ, ಇದಕ್ಕೆ ಪ್ರಮಾಣ ಇಲ್ಲ. ಮಮ ಹೃದಯ ಪ್ರತಿಭಾತಿ ಅಥಾಪಿ, ಅಂದರೆ ನನ್ನ ಹೃದಯದಲ್ಲಿ, ಮಮ ಹೃದಯ ಪ್ರತಿಭಾತಿ ಹೊಳೆಯಿತು, ಅಂದರೆ ನಾವು 5 ಜನ ಮದುವೆ ಆಗಬಹುದು ಅಂತ ಹೊಳೆಯಿತು. ಅಂದರೆ ಅಮ್ಮ ಬೇರೆ ಹೇಳಿದ್ದಾಳೆ ಅನ್ನುವಂಥದ್ದನ್ನು ಹೇಳಲಿಲ್ಲ, ಅಥವಾ ಹೇಳಿದ್ದಾನ ಸೂಚ್ಯರ್ಥವಾಗಿ, ಅಥವಾ ಕುಂತಿಯನ್ನು ನೋಡಿ ಹೇಳಿದ್ದಾನೋ ಗೊತ್ತಿಲ್ಲ. ಇದನ್ನು ನನ್ನ ಹೃದಯದಲ್ಲಿ, ಮಮ ಹೃದಯ ಪ್ರತಿಭಾತಿ ಭಾ ಅಂದರೆ ಪ್ರಕಾಶ ಆಗೋದು. ಅಂದರೆ ನನ್ನ ಮನಸ್ಸಿನಲ್ಲಿ ಆ ಥರ ಒಂದು ಸಂಕಲ್ಪ ಬಂತು, ನಾವು 5 ಜನ ಮದುವೆ ಆಗಬಹುದು. ಅಲ್ಲ, ಅಥಾಪಿ ಅಲ್ಲ, ಹೌದು, ಸಂಕಲ್ಪ ಬಂತು ಅಂದರೆ ಒಂದು ಅರ್ಥ ಇಲ್ವಾ ಅದಕ್ಕೆ, ಅಂಥ ಸಂಕಲ್ಪ ಬರಲಿಕ್ಕೆ? ಅದಕ್ಕೆ ಧರ್ಮರಾಜ ಹೇಳ್ತಾನೆ, ಧರ್ಮಾಚಲ ಮಮ ಮತಿಹಿ ಧರ್ಮಾಚಲ ಮಮ ಮತಿಹಿ ಅಂತ ಹೇಳಿದರೆ, ನನ್ನ ಮನಸ್ಸು ಧರ್ಮವನ್ನು ಬಿಟ್ಟು ಹೋಗುವಂಥದ್ದಲ್ಲ. ಅದು ಛಲ ಅಲ್ಲ, ಅದು ಅಚಲ. ಇದು ಛಲ ಅಂದರೆ ಚಾಲತಿ, ಹೋಗ್ತಾ ಇರ್ತದೆ, ತಿರುಗಾಡ್ತಾ ಇರ್ತದೆ. ನನ್ನ ಮನಸ್ಸು ಆ ಥರ ಎಲ್ಲ ತಿರುಗಾಡುವಂಥದ್ದಲ್ಲ. ಅಂದರೆ ಧರ್ಮ ಪ್ರಕಾರ ನಾನು ನಡೆಯುವವನು. ಆದ ಕಾರಣ ನನ್ನ ಮನಸ್ಸಿಗೆ ಬಂತು ಅಂತೇಳಿದರೆ, ಸಾಮಾನ್ಯವಾಗಿ ನನ್ನ ಮನಸ್ಸಿಗೆ ಧರ್ಮ ಅಲ್ಲದ್ದು, ಅಧರ್ಮದ ವಿಷಯ ಬರುವುದೇ ಇಲ್ಲ ಯೋಚನೆ. ಇಲ್ಲಿ ಬಂತು ಏನು, ನಾವೆಲ್ಲರೂ ಮದುವೆ ಆಗ್ಬೋದು ಅಂತ. ಅಂದರೆ ಧರ್ಮ ಅಚಲ, ಧರ್ಮದಲ್ಲಿ ಅಚಲನಾದ ಮಮ ಮತಿ, ನನ್ನ ಬುದ್ಧಿ, ತದೇವ ಮಾನಂ, ನನ್ನ ಬುದ್ಧಿಯೇ ತದೇವ, ಅದೇ ಮಾನಂ ಪ್ರಮಾ ಅಂದರೂ ಅದೇ, ಮಾನಂ ಅಂದರೂ ಅದೇ. ಸೊ ಅಂದರೆ ಮಾನಂ ಅಂತ ಹೇಳಿದರೆ ಮಾನ ಮರ್ಯಾದೆ ಅಂತ ಹೇಳಿದಿಲ್ಲ ನಾವು, ಅಂದರೆ ಒಂದು ಮಿತಿ ಅಂತ. ಇದಕ್ಕೆ ಮಿತಿ ಅಂದರೆ ಇದಕ್ಕೊಂದು ಮಾನ, ಇದಕ್ಕೊಂದು ಪ್ರಮಾಣ, ಇದನ್ನು ಹೇಗೆ ಅಳೆದದ್ದು ಅಂತೇಳಿದರೆ, ನನ್ನ ಮನಸ್ಸು ಬುದ್ಧಿ ಹೀಗೆಲ್ಲ ಅಧರ್ಮದ ಕಡೆಗೆ ಯೋಚನೆ ಕೂಡ ಮಾಡುವುದಿಲ್ಲ. ಅಂದರೆ ಆದ್ದರಿಂದ ನನ್ನ ಮನಸ್ಸಿಗೆ ಈ ಸಂಕಲ್ಪ ಬಂತು ಅಂತೇಳಿದರೆ ಏನೋ ಒಂದು ಅದು, ಅಂದರೆ ಅದು ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಅದು ಸರಿಯಾಗಿಯೇ ಇರುವಂಥ ವಿಷಯ ಅನ್ನುವಂಥದ್ದು ನನಗೇನೋ ಅನ್ನಿಸ್ತದೆ. ಹಾಗೆ ಅಂತೇಳಿದರೆ ನನ್ನ ಮನಸ್ಸಿಗೆ ಆ ಥರ ಹೊಳೆಯುವುದಿಲ್ಲಲ್ಲ. ಇಲ್ಲಿ ಹೊಳೆಯಿತು ಅಂತೇಳಿದರೆ ನನಗೆ ಯಾಕೆ ಹೊಳೆಯಿತು? ನನ್ನ ಬುದ್ಧಿ ಕೆಟ್ಟ ಬುದ್ಧಿ ಯೋಚನೆ ಮಾಡುವಂಥದ್ದು, ಕೆಟ್ಟ ಯೋಚನೆ ಮಾಡುವುದೇ ಇಲ್ಲಲ್ಲ. ಹಾಗಾದರೆ ಈ ಯೋಚನೆ ಯಾಕೆ ಬಂತು ಅಂದರೆ, ಈ ಯೋಚನೆ ಒಳ್ಳೆಯದೇ ಯೋಚನೆ ಇರಬೇಕು. ಯಾವತ್ತೂ ಕೆಟ್ಟ ಯೋಚನೆ ಮಾಡದ ಮನುಷ್ಯನಿಗೆ ಇವತ್ತು ಬಂದ ಯೋಚನೆ ಅದು ಕೆಟ್ಟದಂತ ಹೇಗಾಗ್ತದೆ? ಇದು ಒಳ್ಳೆಯದೇ ಇರಬೇಕು ಅಂತ ನಾನು ಯೋಚಿಸಿದ್ದೇನೆ ಅಂತ ಧರ್ಮರಾಜ ಬಹಳ ಸಾತ್ವಿಕನಾಗಿ ಹೇಳ್ತಾ ಇದ್ದಾನೆ. ನನ್ನ ನೀವು ಏನು ತಪ್ಪು ತಿಳಿಯುವುದು ಅವಶ್ಯ ಇಲ್ಲ, ತಪ್ಪು ತಿಳಿಯಬೇಡಿ. ಯಾಕಂದರೆ ಇಷ್ಟರ ತನಕ ಅಧರ್ಮದ ಕಡೆ ನಾನು ಯೋಚನೆ ಕೂಡ ಮಾಡಿದವನಲ್ಲ. ಆದ್ದರಿಂದ ನನ್ನ ಮನಸ್ಸಿಗೆ ಈ ಸಂಕಲ್ಪ ಬಂತು, ನನ್ನ ಬುದ್ಧಿಗೆ ಈ ರೀತಿ ಒಂದು ಹೊಳೆಯಿತು, 5 ಜನರು ಮದುವೆ ಆಗಬೇಕು ಈ ದ್ರೌಪದಿಯನ್ನು ಅಂತ ಹೊಳೆದು ಕೂಡಲೇ, ಅಂದರೆ ಏನೋ ಅದಕ್ಕೊಂದು ಕಾರಣ ಇದೆ, ಅದಕ್ಕೆ ಹೊಳೆದಿದೆ. ಇತ್ಯುಕ್ತವತಿ ಅಪಿ, ಈ ರೀತಿ ಹೇಳಲು ಯಾರು? ಧರ್ಮರಾಜ. ಇತ್ಯುಕ್ತವತಿ ಅಪಿ ಅಂದರೆ ಈ ರೀತಿ ಹೇಳಲು, ಇತಿ ಉಕ್ತವತಿ ಅಪಿ ಸಹೈವ ಅಂದರೆ ಹೌದು, ಅವನು ಕುಂತಿದೇವಿ ಮತ್ತು ಎಲ್ಲ ಪಾಂಡವರ ಸಮಕ್ಷಮದಲ್ಲಿ ತನಗೆ ಏನು ಯೋಚನೆ ಬಂದಿದೆಯೋ ಅದು ಒಳ್ಳೆಯ ರೀತಿಯ ಯೋಚನೆಯೇ ಇರಬೇಕು. ಅಂದರೆ ಭಗವಂತನ ಇಚ್ಛೆ ಪ್ರಕಾರನೇ ಬಂದ ಯೋಚನೆ ಇರಬೇಕು. ಅಂದರೆ ಬೇರೆ ಯಾವ ಪ್ರಮಾಣ ಇಲ್ಲ,
ನಾನು ಕೆಟ್ಟ ಬುದ್ಧಿಯವನಲ್ಲ, ನನ್ನಲ್ಲಿ ಅಂಥ ಇಷ್ಟು ತನಕ ಅಶುದ್ಧವಾದ ಯೋಚನೆಗಳು ಬರಲಿಲ್ಲ, ಇವತ್ತೊಂದು ಯೋಚನೆ ಬಂತು ಅಂತ ಹೇಳಿದ್ರೆ ಇದು ಶುದ್ಧವಾದ ಯೋಚನೆಯೇ ಇರಬೇಕು ಅಂತ ನಾನು ತಿಳಿದಿದ್ದೇನೆ, ನನ್ನ ಬುದ್ಧಿಯೇ ಅದಕ್ಕೆ ಪ್ರಮಾಣ ಅಂತ ಧರ್ಮರಾಜನು ಎದೆ ತಟ್ಟಿ ಅದನ್ನು ಸಾತ್ವಿಕನಾಗಿ ಹೇಳಿದ್ದಾನೆ ದ್ರುಪದ ರಾಜರಿಗೆ. ತಪ್ಪು ತಿಳಿಬೇಡಿ ಸರ್ವಥಾ ಅಂತ. ಸೊ ಅಷ್ಟು ಹೇಳಿದರೂ ದ್ರುಪದ ರಾಜರು ಏನು ಒಪ್ಪುವಾಗೇ ಇಲ್ಲ, ಹೀಗೆ ಮಾಡ್ತಾ ಇದ್ದಾರೆ, ಇದು ಆಗೋದಿಲ್ಲ ಅಂತ. ಸೊ ಸಹ ಏವ ಸುತೇನ ರಾಜ, ಸುತೇನ ಸಹ ಏವ, ಮಗನ ಮುಖ ನೋಡಿದ ದ್ರುಪದ ರಾಜ ದುಷ್ಟದ್ಯುಮ್ನನು ಹೇಳ್ತಾ ಇದ್ದಾನೆ, ಇಲ್ಲ ಇದು ಆಗುವಂಥದ್ದಲ್ಲ ಅಂತ. ಸೊ ಅವನು ಹೀಗೆ ಅಲ್ಲಾಡಿಸ್ತಾ ಇದ್ದಾನಂತಲೇ ದ್ರುಪದ ರಾಜನು ಅಲ್ಲಾಡಿಸ್ತಾ ಇದ್ದಾನೆ, ಇದು ಆಗುವಂಥದ್ದಲ್ಲ, ಇದು ನಮಗೆ ಸಮ್ಮತ ಇಲ್ಲ ಅಂತ. ಅಂದರೆ ಕೆಲವು ಸಲ ಈ ನಿಶ್ಚಯ ಅಂತ ನಡೀತದೆ, ಈಗ ಎಲ್ಲ ನಿಶ್ಚಯದ ಮೊದಲೇ ಎಲ್ಲ ಮಾತಾಗಿರ್ತದೆ, ಆದ್ದರಿಂದ ನಿಶ್ಚಯ ಅನ್ನುವಂಥದ್ರಲ್ಲಿ ಎಲ್ಲಿಯೂ ಏನೂ ಒಂದು ಮಾತು ಬರುವುದಿಲ್ಲ, ಎಲ್ಲ ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಎಲ್ಲ ಎಸ್ ಅಂತಾಗಿ ಎಲ್ಲ ಬರೆದು ಕ್ಲೋಸ್ ಮಾಡಿಬಿಡ್ತಾರೆ. ಮೊದಲಿನ ಕಾಲದಲ್ಲಿ ನಿಶ್ಚಯ ಅಂದರೆ ಮೊದಲಿನ ಮಾತುಕತೆಯೇ ನಿಶ್ಚಯ ದಿವಸ ಆಗೋದು, ಆಗ ಎಲ್ಲ ಇಂಥದ್ದೆಲ್ಲ ಗಲಾಟೆ ಇರ್ತದೆ. ಏನಂತ ಹೇಳಿದರೆ ಇದು ಯಾವುದು ಹುಡುಗಿಗೆ ಕರಿಮಣಿ ಯಾರು ಹಾಕೋದು, ಅಲ್ಲ ಕರಿಮಣಿ ಗಂಡಿನ ಕಡೆಯವರು ಹಾಕೋದು ಅಂತ ಕೆಲವು ಇದರಲ್ಲಿ ಕೆಲವು ಅದು ಪ್ರಾದೇಶಿಕವಾಗಿರ್ತದೆ. ಕೆಲವು ಪ್ರದೇಶದಲ್ಲಿ ಕರಿಮಣಿ ಕಟ್ಟೋದು ಗಂಡ ಅಲ್ವಾ, ಆದ್ದರಿಂದ ಕರಿಮಣಿಯನ್ನು ಗಂಡಿನ ಕಡೆಯವರೇ ಹಾಕೋದು ಅಂತ ಇರ್ತದೆ. ಇನ್ನು ಕೆಲವು ಪ್ರದೇಶದಲ್ಲಿ ಇಲ್ಲ, ಅವಳು ಬರುವಾಗಲೇ ಒಂದು ಕರಿಮಣಿಯನ್ನು ಕಟ್ಟಿಕೊಂಡೇ ಬಂದಿರ್ತಾಳಲ್ವ, ಅದೇ ಕರಿಮಣಿ ಇವರೊಂದು ಗುಂಡು ಮಾತ್ರ ಹಾಕೋದು ಅಂತ. ಸೊ ಆ ಪ್ರದೇಶದಲ್ಲಿ ಇದು ಇರ್ತದೆ, ಈ ಪ್ರದೇಶದಲ್ಲಿ ಈ ರೀತಿ ಒಂದು ಸಿಸ್ಟಮ್ ಇರ್ತದೆ. ಸೊ ಆ ಕಾರಣ ಅವ್ರು ಹೇಳ್ತಾರೆ, ಹೌದು ಅಲ್ಲ ಕರಿಮಣಿ ಅದು ಗಂಡಿನ ಕಡೆಯವರು ಹಾಕೋದಲ್ವ ಅಂತ ಹೇಳಿದ ಕೂಡಲೇ ಇವರು ಹೇಳ್ತಾರೆ, ಇಲ್ಲ ಕರಿಮಣಿಯಲ್ಲಿ ಗಂಡಿನ ಕಡೆಯವರು ಹಾಕೋದು, ನೀವೇ ಹಾಕೋದು ಅಂತ. ಅದು ಹೆಣ್ಣು ನೋಡಿ, ಇಲ್ಲ ಹಾಗೆ ಇಲ್ಲವೇ ಇಲ್ಲ, ಗಲಾಟೆನೇ ಆಗುವುದೇ ಇಲ್ಲ ಅಂತ. ಅಂದರೆ ಅವರು ಹೇಳೋದು ಆಗೋದಿಲ್ಲ, ಇವರು ಹೇಳೋದು ಆಗೋದಿಲ್ಲ. ಏನಂತ ಹೇಳಿದರೆ ಅವರ ಕಡೆಯಲ್ಲಿ ಆ ಥರದ ಸಿಸ್ಟಮ್ ಇದೆ, ಅದಕ್ಕೆ ಅವ್ರು ಆಗೋದಿಲ್ಲ ಅಂತ ಹೇಳಿದ್ದಾರೆ. ಇವ್ರ ಕಡೆಯಲ್ಲಿ ಇದೇ ಸಿಸ್ಟಮ್ ಇದೆ, ಇವ್ರು ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಇಬ್ಬರು ಸರಿಯೇ ಇದ್ದಾರೆ, ಆದರೆ ಅಡ್ಜಸ್ಟ್ಮೆಂಟ್ ಅಂತ ಇರ್ತದೆ. ಅಂದರೆ ಸರಿಯಪ್ಪ ಕರಿಮಣಿ ನಾವೇ ಹಾಕಬೇಕಂತಿದ್ರು ಹಾಕ್ತೇವೆ, ಅದರ ಬದಲಿಗೆ ನೀವೇನು ಹಾಕ್ತೀರಿ ಅಂತ ಒಂದು ಅಡ್ಜಸ್ಟ್ಮೆಂಟಿನ ಮಾತಾಡಿದರೆ ಅವ್ರು ಹೇಳ್ತಾರೆ, ನಾವು ಅದ್ರ ಬದಲಿಗೆ 4 ಪೌನಿದ್ದು ಒಂದು ಸರ ಹಾಕ್ತೇವೆ ಅಂತ. ಮಾತು ಕ್ಲೋಸ್ ಆಯಿತು. ಅಂದರೆ ಅದ್ರಲ್ಲಿ ಏನುಂಟು ಅಂತ, ಯಾರಾದರೂ ಚಿನ್ನನ ಹಾಕಬೇಕು, ಯಾರಾದರೂ ಕರಿಮಣಿನೂ ಹಾಕಬೇಕು. ಸೊ ಇದೇನಿಲ್ಲ ಅಂತೇಳಿದರೆ ಕೆಲವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಹೇಳಿದ್ದಕ್ಕೆ ನಾವು ವಿರುದ್ಧ ಹೋಗೋದಿಲ್ಲ, ನಮ್ಮ ಏನು ಸಿಸ್ಟಮ್ ಇದೆಯಾ ಅದ್ರ ಪ್ರಕಾರ ನಾವು ಗಲಾಟೆ. ಸೊ ಹೀಗೆ ಅಂದರೆ ಆಗುವುದೇ ಇಲ್ಲ ಅಂತ ನಾವು ಎಷ್ಟೋ ನಿಶ್ಚಯದಲ್ಲಿ ನೋಡಿಬಿಟ್ಟಿದ್ದೇವೆ, ಆಗೋದಿಲ್ಲ ಹಾಗೆ ಇಲ್ಲ ಅಂತ ಹೇಳಿದ್ರೆ ದಕ್ಷಿಣೆ ಕೊಡಬೇಕಂತ ದಕ್ಷಿಣೆ ಕೊಡೋದು ಯಾರು? ಹುಡುಗಿ ಕಡೆಯವರೆಲ್ಲ ಮದುವೆ ಮಾಡೋದು, ಹೌದು, ಹುಡುಗನ ಕಡೆಯವರು ದಕ್ಷಿಣೆ ಕೊಡೋದು. ನಮ್ಮ ಎಲ್ಲ ಪ್ರಕಾರ ಈ ಪದ್ಧತಿ ಹೀಗೆ. ಇವರು ಹೇಳ್ತಾರೆ, ಇಲ್ಲ ನಮ್ಮಲ್ಲಿ ಹಾಗೆ ಪದ್ಧತಿಯೇ ಇಲ್ಲ. ಯಾಕಂತ ಹೇಳಿದ್ರೆ ಹುಡುಗಿಯರ ಕಡೆಯವರು ಮದುವೆ ಮಾಡಿಕೊಡೋದು ಅಂತ ಹೇಳಿದ್ರೆ ಎಲ್ಲ ಖರ್ಚು ಅವ್ರದ್ದೇ, ದಕ್ಷಿಣೆ ಕೂಡ ಅವರೇ ಕೊಡೋದು, ಅವರೇ ಕನ್ಯಾದಾನ ಮಾಡೋದು, ಕನ್ಯಾದಾನಕ್ಕೆ ದಕ್ಷಿಣೆ ಕೂಡ ಅವರೇ ಕೊಡೋದು, ವರನಿಗೆ ಕೊಡುವ ದಕ್ಷಿಣೆನೂ ಅವರೇ ಕೊಡೋದು, ಆಮೇಲೆ ಊಟ ದಕ್ಷಿಣೆನೂ ಅವರೇ ಕೊಡೋದು. ನಮ್ದು ಏನೂ ಖರ್ಚು ಆ ದಿವಸ ಇಲ್ಲ, ನಾವು ಬರೋದು ಮಾತ್ರ, ಬರುವ ಖರ್ಚು ಮಾತ್ರ ನಮ್ದು. ಗಲಾಟೆ ಆಗೋದಿಲ್ಲ ಅಂತ ಹೀಗೆಲ್ಲ ಇರ್ತದೆ. ಸೊ ಹೀಗೆ ಅಂತೇಳಿದ್ರೆ ಅವರವರಿಗೆ ಕಂಡದ್ದು ಸರಿ ಕಂಡದ್ದನ್ನೇ ಹೇಳಿರ್ತಾರೆ, ಯಾರ್ದು ಮರ್ಯಾದೆ ತೆಗಿಲಿಕ್ಕೆ ಅಂಥದ್ದೆಲ್ಲ ಅಲ್ಲ. ಆದರೆ ಆ ಒಂದು ಗೌರವ ಕೊಟ್ಟು ಆ ಗಲಾಟೆ ಮಾಡಬಾರ್ದು ಅನ್ನುವಂಥದ್ದನ್ನು ಸ್ವಲ್ಪ ನೋಡ್ಕೊಳ್ಬೇಕಿತ್ತು. ಇಲ್ಲಿ ದ್ರುಪದ ರಾಜ ಏನು ಯೋಚನೆ ಮಾಡ್ತಾನೆ, ಇಲ್ಲಿ ಅಡ್ಜಸ್ಟ್ಮೆಂಟ್ ಅಂತ ಸಾಧ್ಯವೇ ಇಲ್ಲ. ಮದುವೆ ಆಗೋದು ಅಂತ ಹೇಳಿದ್ರೆ ಯಾರಾದರೂ ಒಬ್ಬ, ನಾನು ಹೇಳಿಬಿಟ್ಟಿದ್ದೇನೆ, ಒಂದೋ ಧರ್ಮರಾಜ, ಒಂದೋ ಅರ್ಜುನ, ಒಂದೋ ಭೀಮಸೇನ, ಯಾರಾದರೂ. ಇದು ಎಲ್ಲರೂ ಮದುವೆ ಆಗೋದು ಅಂತ ಹೇಳಿದರೆ ಇದಕ್ಕೆ ಅರ್ಥ ಇದೆಯಾ? ಅನರ್ಥ ಮಾತು ಇದು. ಅಂದರೆ ಇದು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಏನನ್ನಾದರೂ ಒಪ್ಪಬಹುದು, ಈ ವಿಷಯವನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಪ್ಪ ಮಗ ಇಬ್ಬರೂ ಕೂಡ ಸಹೈವ ಸುತೇನ, ಸುತ ಅಂದರೆ ಮಗ, ಸುತೇನ ಸಹೈವ ಮಗನಿಂದ ಕೂಡಿಕೊಂಡ ರಾಜ ದ್ರುಪದ ರಾಜನು ನೈವ ಐಚ್ಛತ್ ಅತ್ರ, ಈ ರೀತಿಯ ಮದುವೆ ನೈವ ಐಚ್ಛತ್, ಸುತರಾಮ್ ಇಚ್ಛಿಸಲಿಲ್ಲ. ನೈವ ಐಚ್ಛತ್ ನ ಏವ ಐಚ್ಛತ್,
ನ ಏವ ಐಚ್ಛತ್, ಐಚ್ಛತ್ ಅಂದರೆ ಇಚ್ಛಿಸೋದು, ನ ಏವ ಐಚ್ಛತ್ ಅಂದರೆ ಇಚ್ಛಿಸಲೇ ಇಲ್ಲ ಸುತರಾಂ. ಅಂದರೆ ದೊಡ್ಡ ಒಂದು ಗಲಾಟೆ ಗೊಂದಲಕ್ಕೆ ಇದು ಕಾರಣವಾಯಿತು ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಿ, ಅಲ್ಲಪ್ಪ ಇದನ್ನು ಹೇಗೆ ಸಮಸ್ಯೆ ಪರಿಹರಿಸೋದು? ಧರ್ಮರಾಜ ಹೇಳ್ತಾನೆ ನಾನು ನಿಶ್ಚಯ ಮಾಡಿ ಆಗಿದೆ. ದೃಪದ ರಾಜ ಹೇಳ್ತಾನೆ ಇಂಥದ್ದೊಂದು ಅನರ್ಥ ಇಷ್ಟು ತನಕ ಕೇಳಲಿಲ್ಲ ಅಂತ. ಹಾಗಾದರೆ ಈ ದೊಡ್ಡ ಸಮಸ್ಯೆ ಅಂದರೆ ಮಹಾಭಾರತದಲ್ಲಿ ಈ ರೀತಿಯ ದೊಡ್ಡ ಸಮಸ್ಯೆ ಬಂತು ಅಂತ ಹೇಳಿದ ಕೂಡಲೇ ಆವಾಗ ವೇದವ್ಯಾಸರು ಬಂದುಬಿಡ್ತಾರೆ. ಯಾಕಂದರೆ ವೇದವ್ಯಾಸರ ಸಂತತಿ ಇದು. ಅವನು ಧೃತರಾಷ್ಟ್ರನು ಅವರ ಮಗನೇ, ವೇದವ್ಯಾಸರ ಮಗ. ಪಾಂಡು ಕೂಡ ಅವರ ಮಗನೇ, ವಿದುರ ಕೂಡ ಅವರ ಮಗನೇ. 3 ಜನ ವೇದವ್ಯಾಸರ ಮಕ್ಕಳೇ. ಅಂಬಾಲಿಕೆ ಮತ್ತು ಅವಳು ಅಂಬೆಯನ್ನು ಪುನಃ ಕಳಿಸ್ಬೇಕಿದ್ರೆ ಅವಳು ದಾಸಿಯನ್ನು ಅಂಬೆ ಮಾಡಿ ಕಳಿಸಿಬಿಟ್ಟಿದ್ದಾಳೆ. ಸೊ ಹೀಗೆ ವೇದವ್ಯಾಸರ ಮಕ್ಕಳೇ ಭಗವಂತನ ಅಂಶದಿಂದ, ಪ್ರತ್ಯಕ್ಷ ಅಂಶದಿಂದ ಹುಟ್ಟಿದವರು ಯಾರು? ಇವರು 3 ಜನ. ಆದ ಕಾರಣ ಮಕ್ಕಳ ಈ ಸಂತತಿ ವಿಷಯದಲ್ಲಿ ಅವರ ಮಕ್ಕಳು ತಾನೇ ಇವರೆಲ್ಲ ಪಾಂಡವರು. ಹಾಗಿರುವಾಗ ಈ ವಂಶದಲ್ಲಿ ಏನಾದರೂ ದೊಡ್ಡ ಗಲಾಟೆ ಆದರೆ ವೇದವ್ಯಾಸರು ಬಂದಿರ್ತಾರೆ. ಹಾಗೆ ವೇದವ್ಯಾಸರು ಬಂದರು. ಅದು ಅಲ್ಲದೆ ಒಳ್ಳೆ ರೀತಿಯಲ್ಲಿ ಆಗಿರುವಂಥ ಗಲಾಟೆ ಆವಾಗ ಮಾತ್ರ ಬರ್ತಾರೆ. ದ್ಯೂತ ಅದಕ್ಕೆ ಬರಲಿಲ್ಲ ಅವರು. ಯಾಕಂತೇಳಿದ್ರೆ ದ್ಯೂತ ಅಂದರೆ ಜೂಜಾಡೋದು ಅಂತೇಳಿದರೆ ಕುಡಿಯುವುದು, ಸ್ತ್ರೀ ಸಂಘ, ಬೇಡದ ಸ್ತ್ರೀ ಸಂಘ, ಅಲ್ಲೆಲ್ಲ ಭಗವಂತ ಬರುವುದೇ ಇಲ್ಲ. ಭಗವಂತ ಎಲ್ಲಿ ಬರ್ತಾನೆ? ಒಳ್ಳೆ ವಿಷಯದಲ್ಲಿ ಮಾತ್ರ ಬರ್ತಾನೆ. ಹಾಗಾದರೆ ಇದು 5 ಜನರನ್ನು ಮದುವೆ ಆಗೋದು ಒಳ್ಳೆ ವಿಷಯನ ಅಂತ ಕೇಳಿದರೆ ನಮಗೆ ಮಧ್ವಾಚಾರ್ಯರು ಮೊದಲೇ ಹೇಳಿಬಿಟ್ಟಿದ್ದಾರೆ. ದ್ರೌಪದಿ ಅಂದರೆ ನೀವು ಯಾರಂತ ತಿಳ್ಕೊಂಡಿದ್ದೀರಿ? ಮೊದಲು ಅವಳು ಭಾರತೀ ದೇವಿ, ಆಮೇಲೆ ಅವಳು ಶ್ಯಾಮಲಾದೇವಿ, ಆಮೇಲೆ ಅವಳು ಉಷಾದೇವಿ, ಅವಳೇ ಶಚೀದೇವಿ, 5 ಜನ. ಆಮೇಲೆ ಒಬ್ಬಳು ಸೈಲೆಂಟ್ ಪಾರ್ಟ್ನರ್ ಇದ್ದಾಳೆ, ಯಾರಂದರೆ ಪಾರ್ವತಿ ದೇವಿ. ಅವಳಿಗೆ ರುದ್ರದೇವರು ಸಿಗುವುದೇ ಇಲ್ಲ ಅಂತ ಬ್ರಹ್ಮದೇವರು ಶಾಪ ಕೊಟ್ಟುಬಿಟ್ಟಿದ್ದಾರೆ. ಆದ್ದರಿಂದ ಅವಳು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾಳೆ, ಮೌನಿ. ಯಾರು? ಪಾರ್ವತಿ. ಇವರು 4 ಜನ, ಇವರು ರೆಡಿ ಇದ್ದಾರೆ ಮದುವೆ ಆಗಲಿಕ್ಕೆ. ಆದ್ದರಿಂದ ಯಾರು? ಭಾರತೀ ದೇವಿ ರೆಡಿ ಇದ್ದಾಳೆ ಭೀಮಸೇನ ವಾಯುದೇವರನ್ನು ಮದುವೆ ಆಗಲಿಕ್ಕೆ, ಶಚಿದೇವಿ ರೆಡಿ ಇದ್ದಾಳೆ ಅರ್ಜುನನನ್ನು ಮದುವೆ ಆಗಲಿಕ್ಕೆ ಇಂದ್ರ, ಆಮೇಲಿಂದ ಉಷಾದೇವಿ ರೆಡಿ ಇದ್ದಾಳೆ ನಕುಲ ಸಹದೇವರನ್ನು ಮದುವೆ ಆಗಲಿಕ್ಕೆ, ಶ್ಯಾಮಲಾದೇವಿ ರೆಡಿ ಇದ್ದಾಳೆ ಮೊದಲೇ ಧರ್ಮರಾಜನ ಮದುವೆ ಆಗಲಿಕ್ಕೆ, ಯಮಧರ್ಮರಾಜನ ಅಂಶ. ಆದ್ದರಿಂದ ಇವರೆಲ್ಲ ರೆಡಿ ಇದ್ದಾರೆ. ಇವರಿಗೆ ದ್ರುಪದ ರಾಜರಿಗೆ ಈ ಯಾವ ವಿಷಯವೂ ಗೊತ್ತಿಲ್ಲ. ಆದ ಕಾರಣ ಗಲಾಟೆ ಆಗಿದೆ. ಆದ್ದರಿಂದ ಈ ವಿಷಯವನ್ನು ಹೇಳಲಿಕ್ಕೆ ವೇದವ್ಯಾಸರು ಬಂದರು ಅಂತ ಅದರ ಅರ್ಥ. ಸೊ ವೇದವ್ಯಾಸರು ಅಲ್ಲಿಗೆ ಬಂದರು. ಭಗವಾನ್ ಅಗಮಚ್ಚ ಕೃಷ್ಣ, ಭಗವಾನ್ ಅಗಮತ್ ಚ ಕೃಷ್ಣ. ಅಂದರೆ ಈಗ ಕೃಷ್ಣ ಅಂದರೆ ವಾಸಿಷ್ಠ ಕೃಷ್ಣ ಅಂತೇಳಿದರೆ ಈ ವಂಶದಲ್ಲಿ ಬಂದಿರುವಂಥ ವಸಿಷ್ಠರ ವಂಶ ತಾನೇ ಇದು. ಈ ವಸಿಷ್ಠರ ವಂಶದಲ್ಲಿ ಬಂದಿರುವಂಥ ಈ ಯಾರು ವೇದವ್ಯಾಸರು ಕೃಷ್ಣ. ಸೊ ಅವರು ಭಗವಾನ್ ಅಂದರೆ ಭಗವಂತನೇ ಸಾಕ್ಷಾತ್, ಅಗಮತ್ ಬಂದರು, ಚ ಅಂದರೆ ಅವರು ಕೂಡ ಬಂದರು. ಅಂದರೆ ಈ ಗೊಂದಲವನ್ನು ಪರಿಹರಿಸಲಿಕ್ಕೆ ವೇದವ್ಯಾಸರೇ ಬಂದರು. ಇದು ಸಾಮಾನ್ಯದ ಗೊಂದಲ ಅಲ್ಲ. ಆದ್ದರಿಂದ ಸೊ ಈ ವಿಷಯದಲ್ಲಿ ಪ್ರಮಾಣವೇನು? ಇಷ್ಟು ತನಕ ಅಂಥದ್ದು ಪ್ರಮಾಣ ಇಲ್ಲ. ಇದಕ್ಕೆ ನನ್ನ ಮನಸ್ಸಿಗೆ ತೋಚುತ್ತಾ ಇಲ್ಲ ಪ್ರಮಾಣ ಯಾವುದು. ಆದರೆ ನನ್ನ ಬುದ್ಧಿ ಧರ್ಮದಲ್ಲಿ ಸ್ಥಿರವಾದದ್ದು. ಅಚಲಾಂ, ಧರ್ಮ ಅಚಲ ಅಂತೇಳಿದ್ರೇನು? ಧರ್ಮದಲ್ಲಿ ಅಚಲವಾದದ್ದು ಅಂದರೆ ಅಧರ್ಮದ ಬಗ್ಗೆ ಯೋಚನೆಯೇ ಮಾಡದಿರುವಂಥ ಧರ್ಮರಾಜ. ಆದ್ದರಿಂದ ಧರ್ಮರಾಜನ ನಿಷ್ಕಳಂಕವಾದ ಶುದ್ಧವಾದ ಬುದ್ಧಿಯೇ ಇದಕ್ಕೆ ಆಧಾರ. ಧರ್ಮರಾಜನ ಮನಸ್ಸಿನಲ್ಲಿ ಇಂಥ ಸಂಕಲ್ಪ ಬಂತು ಅಂತೇಳಿದರೆ ಅದಕ್ಕೆ ಏನೋ ಒಂದು ಪ್ರಬಲ ಕಾರಣ. ಅದು ಯಾಕೆ ಆ ಥರ ಸಂಕಲ್ಪ ಬಂತು ಅಂದರೆ ಒಂದು ಕಾರಣ ಇದ್ದೇ ಇದೆ ಅಂತ ಧರ್ಮರಾಜ ಹೇಳಿದಾಗ, ಮಗನೊಂದಿಗೆ ದ್ರುಪದ ರಾಜರು, ಧೃಷ್ಟದ್ಯುಮ್ನ ಮತ್ತು ದ್ರುಪದ ರಾಜರು ಇಬ್ಬರು ಏನು ಮಾಡಿದ್ದಾರೆ? ಸುತರಾಂ ಸಮ್ಮತಿಸಲಿಲ್ಲ, ಸರ್ವಥಾ ಸಮ್ಮತಿಸಲಿಲ್ಲ. ಆಗ ಅಲ್ಲಿಗೆ ಸಾಕ್ಷಾತ್ ಭಗವಂತನಾದ ವೇದವ್ಯಾಸರು ಆಗಮಿಸಿದರು. ಧರ್ಮರಾಜ ತನ್ನ ಮಾತಿಗೆ ಬೇರೆ ಯಾವ ಆಧಾರವೂ ಇಲ್ಲ. ಆದರೆ ಆ ವಿವಾಹದ ಮಟ್ಟಿಗೆ
ಯಾವ ಧರ್ಮ ವಿರೋಧವೂ ಇಲ್ಲ ಎನ್ನಲು, ಅಂದರೆ ಇದು 5 ಜನರು ನಾವು ಮದುವೆ ಆಗಬಹುದು ಅಲ್ಲ, ಏನಿದಕ್ಕೆ ಆಧಾರ ಏನು ಅಂತ ಹೇಳಿದರೆ ನನ್ನ ಶುದ್ಧ ಬುದ್ಧಿಯೇ ಆಧಾರ ಎಂದು ನುಡಿದ. ಹೀಗೆ ತಮ್ಮ ಮನಸ್ಸನ್ನೇ ಆಧಾರವಾಗಿ ಕೊಡುವ ಅರ್ಹತೆ ವಿಶೇಷ ಸಿದ್ಧಿ ಪಡೆದ ಧರ್ಮರಾಜನಂತಹ ಮಹಾಸಾಧಕರಿಗೆ ಮಾತ್ರ ಸಾಧ್ಯ. ಅಂದರೆ ಇನ್ಯಾರಿಗೆ ಅಲ್ಲಿಗೆ ಅಷ್ಟು ಧೈರ್ಯವಾಗಿ ಹೇಳಲಿಕ್ಕಾಗ್ತದೆ, ನನ್ನ ಬುದ್ಧಿಯಲ್ಲಿ ಇಷ್ಟು ತನಕ ಒಂದು ಕೆಟ್ಟ ಯೋಚನೆಯೂ ಬರಲಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಬೇಕಿದ್ದರೆ ಮಹಾಯೋಗ್ಯತೆ ಇರಬೇಕು ಅದಕ್ಕೆ. ಸೊ ಅಂಥ ಸಾಧಕ ಧರ್ಮರಾಜ. ಹಾಗೆ ಇಂಥದ್ದೇ ಒಂದು ಘಟನೆ ನಡೀತು ಅಂತ ಹೇಳ್ತಾರೆ. ಯಾವಾಗ ಅಂತ ಹೇಳಿದ್ರೆ, ದುಷ್ಯಂತ ಬೇಟೆಗೆ ಹೋಗುವಾಗ ಪಕ್ಕನೆ ಒಂದು ಸುಂದರ ಹುಡುಗಿಯನ್ನು ನೋಡಿದ. ಅವಳ ಹೆಸರು ಶಕುಂತಳೆ. ಶಕುಂತಳೆಯನ್ನು ನೋಡಿ ಅವನು ಕುದುರೆಯಿಂದ ಇಳಿದು ಬಂದೇ ಬಿಟ್ಟ. ಬಂದು ಸೀದಾ ಎಷ್ಟು ಹತ್ತಿರ ನಿಂತ ಶಕುಂತಳೆದ್ದು. ಶಕುಂತಳೆ ಕೂಡ ಏನಂತ ಹೇಳಿದರೆ ತನ್ನ ಗಂಡನೇ ಬಂದ ಎಂಬ ರೀತಿಯಲ್ಲಿ ಶಕುಂತಳೆ ಕೂಡ ಏನು ಮಿಸುಕಾಡದೆ ನಿಂತಿದ್ದಾಳೆ. ದುಷ್ಯಂತನನ್ನೇ ನೋಡಿಕೊಂಡು ಅವರು ಆಲಂಗಿಸಿಕೊಂಡು ಬಿಟ್ಟರು. ಅವರು ಸಂಗಮ ಕೂಡ ಆಗೋಯ್ತು. ದುಷ್ಯಂತ ಯೋಚನೆ ಮಾಡ್ತಾನೆ, ಇದು ಹೇಗೆ ಸಾಧ್ಯ ಆಯಿತು ಅಂತೇಳಿದು. ಯಾರಾದರೂ ಏನು ತಿಳ್ಕೊಂಡಾರು, ಇವನು ಎಂಥ ರಾಜ, ಮೂರ್ಖ ರಾಜ ಅಂತೇಳಿ, ಮುಠಾಳ ರಾಜ ಇವನು. ಒಂದು ಹುಡುಗಿ ಸಿಕ್ತು ಅಂತ ಹೇಳಿದ ಕೂಡಲೇ ಹೋಗಿ ಹಾಳು ಮಾಡಿಬಿಟ್ಟ ಅಂತ ದುಷ್ಯಂತ ಯೋಚನೆ ಮಾಡ್ತಾನೆ. ಇಲ್ಲ, ಹಾಗಾಗಲಿಕ್ಕೆ ಸಾಧ್ಯ ಇಲ್ಲ. ಏನೋ ಒಂದು ಪ್ರಬಲ ಕಾರಣ ಇರಬೇಕು. ನಾನು ಈ ಶಕುಂತಳೆಯನ್ನು ವರಿಸಬೇಕಿದ್ದರೆ, ಇಲ್ಲದಿದ್ದರೆ ನಾನು ಹೇಗೆ ಸಂಗಮ ಮಾಡಲಿಕ್ಕೆ ಸಾಧ್ಯ ಇದೆ? ಅಥವಾ ಅವಳಾದರೂ ಹೇಗೆ ನನ್ನನ್ನು ವರಿಸಲಿಕ್ಕೆ ಸಾಧ್ಯ ಇದೆ? ಅವಳು ಸುಮ್ಮನೆ ಇದ್ದದ್ದು ಯಾಕೆ ಅಂತೇಳಿದರೆ ಯೋಚನೆ ಮಾಡ್ತಾನೆ. ಏನೋ ದೈವ ಇಚ್ಛೆ ಇದೆ ಅಂದರೆ ಸತ್ಯನೇ ಮಾತೋದು. ದೈವ ಇಚ್ಛೆ ಇತ್ತೇ ಇತ್ತು ಅಂತೇಳಿದರೆ ಅವಳು ಖಂಡಿತ ಅವಳು ಮುನಿಗಳ ಆಶ್ರಮದಲ್ಲಿ ಇದ್ದರೂ, ಆಶ್ರಮದಲ್ಲಿ ಮುನಿಗಳ ಅಂದರೆ ಅವಳ ವೇಷ ಹೇಗಿರ್ತದೆ ಅಂದರೆ ಯೋಚನೆ ಮಾಡಿಕೊಳ್ಳಿ. ಮುನಿಗಳ ಸನ್ಯಾಸಿಗಳ ಆಶ್ರಮದಲ್ಲಿರುವಂಥ ಶಕುಂತಳೆ ಯಾವ ವೇಷದಲ್ಲಿ ಇರ್ಬೋದು? ಬ್ರಾಹ್ಮಣ ವೇಷದಲ್ಲಿ ಖಂಡಿತ. ಸೊ ಅಂದರೆ ದುಷ್ಯಂತನಿಗಾಗಿದೆ, ಇವಳು ಯಾವ ವೇಷದಲ್ಲಿ ಆದರೂ ಇರಲಿ, ಇವಳು ಕ್ಷತ್ರಿಯ ಕನ್ಯೆ, ಇವಳು ರಾಜಕುಮಾರಿಯೇ ಇರಬೇಕು ಅಂತ ತಾನು ವರಿಸಿದ್ದೇನೆ ಅಂತ ಹೇಳ್ತಾನವ. ನನ್ನ ಮನಸ್ಸು ಆ ಥರ ಹೇಳಿತು ಅಂತ. ಅಂದರೆ ನಿನ್ನ ಮನಸ್ಸು ಹೇಳಿಬಿಡ್ತಾ ಅಂತ ನಾವು ಕೇಳ್ಬೋದು. ಎಂಥ ಮನಸ್ಸು ಬಾರ ನಿಂದು, ಮಹಾ ದೊಡ್ಡದೊಂದು ಪ್ರಮಾದ ಮಾಡಿ ಬಂದಿದ್ದಿ, ನಿನ್ನ ಮನಸ್ಸು ಹೇಳಿತು ಅಂತ ಹೇಳ್ತೀಯ ಅಂತ ಹೇಳಿದರೆ, ಇಲ್ಲ ನನ್ನ ಮನಸ್ಸು ಖಂಡಿತ ಹೇಳಿದೆ ಅಂತ ಹೇಳ್ತಾನವ. ಸೊ ಹಾಗೆ ಹೇಳ್ತಾನವ, ನನ್ನ ಮನಸ್ಸು ಅವಳಲ್ಲಿ ಅನುರಕ್ತವಾದದ್ದೇ ಕಾರಣ. ಯಾಕೆ ಅನುರಕ್ತವಾಯಿತು ಆ ರೀತಿ? ಅವಳಾದರೂ ಒಂದು ವಿರೋಧಿಸಬೇಕಿತ್ತಲ್ಲ, ಅವಳು ವಿರೋಧಿಸಲಿಲ್ಲ ಅಂತೇಳಿದರೆ ಅವಳೂ ಕೂಡ ತನ್ನ ಮನಸ್ಸನ್ನು ನನ್ನಲ್ಲೇ ಅನುರಕ್ತವಾಗಲಿಕ್ಕೆ ಬಿಟ್ಲು. ಅಂದರೆ ಏನರ್ಥ ಅಂತೇಳಿದರೆ ಅವರಿಬ್ಬರ ಪುತ್ರ ಅವನು ಭರತ ಚಕ್ರವರ್ತಿ ಆಗಬೇಕು ಅನ್ನುವಂಥದ್ದು ದೈವೇಚ್ಛೆ. ಆದ್ದರಿಂದ ಹೀಗೇನಾಯಿತು. ಸೊ ದುಷ್ಯಂತ ಹೊತ್ತು ಗೊತ್ತು ಇಲ್ಲದೆ ಹೋದ, ಅವಳನ್ನು ನೋಡಿದ, ವರಿಸಿಬಿಟ್ಟ, ಸಂಗಮ ಮಾಡಿದ, ಅವಳನ್ನು ಬಸರಾಗುವಾಗೆ ಮಾಡಿಬಿಟ್ಟಿದ್ದಾನೆ. ಅವನು ಅಲ್ಲಿಗೆ ಬಂದಿದ್ದಾನೆ ವಾಪಸ್ಸು. ಅವಳು ಮಾತ್ರ ಬಸುರಿಯಾಗಿದ್ದಾಗ ಏನಾಯಿತು, ಒಂದು ದಿವಸ ಅವರು ದುರ್ವಾಸರು ಬಂದರು. ದುರ್ವಾಸರು ಬಂದದ್ದೇ ಗೊತ್ತಾಗಲಿಲ್ಲ. ಯಾಕಂದರೆ ಇವಳಿಗೆ ಸದಾ ಯೋಚನೆ ದುಷ್ಯಂತಂದೆ. ಅಯ್ಯಪ್ಪ, ಈಗ ಏನಾಯಿತು, ಹೊತ್ತು ಗೊತ್ತಿಲ್ಲದೆ ಏನೋ ಆಗಿಬಿಟ್ಟಿದೆ. ಆದರೆ ಈಗ ಹೊಟ್ಟೆಯಲ್ಲಿ ಮಗು ಬೆಳೀತಾ ಇದೆ, ನಾನು ಏನು ಮಾಡೋದು ಅಂತ ಅವಳ ತಲೆಬಿಸಿಯಲ್ಲಿ ಅವಳು ತನ್ನ ಗಂಡ ದುಷ್ಯಂತ ಅವಳ ಮನಸ್ಸಿನಲ್ಲಿ ಗಂಡಾಗಿ ಬಿಟ್ಟಿದ್ದಾನೆ. ಅವಳನ್ನೇ ಎಣಿಸಿಕೊಂಡಿರುವಾಗ ಈ ದುರ್ವಾಸರು ಬಂದರು, ಶಾಪ ಕೊಟ್ಟುಬಿಟ್ರು. ನೀನು ಯಾರನ್ನು ಯೋಚನೆ ಮಾಡಿ ನನ್ನನ್ನು ನೀನು ಕಡೆಗಣಿಸಿದೀಯಾ? ನಾನು ಬಂದದ್ದೇ ನಿನಗೆ ಗೊತ್ತಾಗಲಿಲ್ವಾ? ನಿನ್ನ ಪ್ರಿಯಕರನಿಗೆ ನೀನು ಮರೆತು ಹೋಗುವಂತ ಆಗಲಿ ಅಂತ. ಪಾಪ ಇವಳು ಬಸರಿ, ತುಂಬಿದ ಬಸರಿ ಹೋಗಿ ದುಷ್ಯಂತನ ಹತ್ರ ಪ್ರಲಾಪ ಮಾಡ್ತಾಳೆ. ನೀನೇ ಬಂದು ನನಗೆ ಈ ಥರ ಮಾಡಿ ಹೋಗಿದ್ದೀಯಾ ಅಂತ ಹೇಳ್ಕೊಂಡು ದುಷ್ಯಂತನಿಗೂ ಆಗ್ತದೆ, ಇಷ್ಟು ಚೆಲುವೆ ಇವಳು, ಖಂಡಿತ ಇವಳು ನೋಡಿದರೆ ಸಾತ್ವಿಕಳು, ಖಂಡಿತ ಸುಳ್ಳು ಹೇಳಲಿಕ್ಕಿಲ್ಲ. ಆದರೆ ನನಗೆ ಯಾಕೆ ಯೋಚನೆ ಗೊತ್ತಿಲ್ಲ, ನನಗೆ ಯಾಕೆ ಮರ್ತೋಗಿದೆ, ನನಗೆ ಅಂತ ಹೇಳಿದ್ರೆ ಮರ್ತೋಗಿದೆ ಅಂತಲ್ಲ, ಅವನಿಗೆ ಏನೂ ನೆನಪಿಲ್ಲ. ಹೇಳ್ತಾನೆ, ನನಗೆ ಏನೂ ನೆನಪಿಲ್ಲ, ಹೇಗೆ ನಿನ್ನಲ್ಲಿ ವರಿಸಲಿ ಅಂತ ದುಷ್ಯಂತನ ಏನು ಮಾಡ್ತಾನೆ, ಒಪ್ಪುದೇ ಇಲ್ಲವ ಲಾಸ್ಟ್ವರೆಗೂ. ಆಮೇಲಿಂದ
ಅವಳ ತಾಯಿ ವಿಶ್ವಾಮಿತ್ರ ಮೇನಕೆಯರ ಮಗಳು ಅವಳು, ಯಾರು ಶಕುಂತಲೆ. ಮೇನಕೆ ಬಂದು ದೇವಲೋಕದಿಂದ ಬಂದು ಅವಳನ್ನು ಕರ್ಕೊಂಡು ಹೋಗ್ತಾಳೆ. ಅವಳಿಗೆ ಪ್ರಸವ ಎಲ್ಲ ಆಗ್ತದೆ. ಪ್ರಸವ ಆಗುವಾಗ ರಾಜಪುರೋಹಿತರು ಹೇಳಿರ್ತಾರೆ ದುಷ್ಯಂತನಿಗೆ, ಒಂದು ವೇಳೆ ಆ ಹುಡುಗಿ ಹೇಳಿದ್ದು ಸತ್ಯವಾದರೆ ಅವಳು ಅಂದರೆ ನಿನ್ನ ಮಗು ಅದು ಖಂಡಿತ ಅಂತಾದರೆ ನಿನ್ನ ಮಗು ಭರತ ಚಕ್ರವರ್ತಿ ಆಗ್ತಾನೆ. ಅವನಿಗೆ ಹುಟ್ಟುವಾಗಲೇ ಇದೆಲ್ಲ ಲಕ್ಷಣಗಳಿರ್ತದೆ. ನೀನು ಯಾರನ್ನಾದರೂ ಕಳಿಸು, ಆ ಮಗುವನ್ನು ನೋಡುವಾಗ ಆ ಲಕ್ಷಣಗಳಿದ್ದರೆ ಸರಿ, ನೀನೇ ಸಂಗಮ ಮಾಡಿದ್ದು, ಅದು ನಿನ್ನ ಮಗು, ಅವ ಭರತ ಚಕ್ರವರ್ತಿ ಅಂತ ಹಾಗೆ ಮತ್ತೆ ಗೊತ್ತಾಗ್ತದೆ ಅಂತ ಇಟ್ಕೊಳ್ಳಿ. ಸೊ ಹೀಗೆ ವಿಷಯ ಯಾಕೆ ಬಂತು ಅಂತ ಹೇಳಿದರೆ, ಏನು ಗೊತ್ತಿಲ್ಲದೆ ಬೇಟೆಗೆ ಹೋಗುವಾಗ ಸಿಕ್ಕಿದ್ದವಳು ಶಕುಂತಳೆ. ಸೀದಾ ಇವರು ಹೋಗಿ ಗಂಡ ಹೆಂಡರಂತೆ ಇವರು ಇರುವುದು ಅಂತ ಹೇಳಿದರೆ ಏನು ಆಶ್ಚರ್ಯ ಅಂತ ಕೇಳಿದರೆ ದುಷ್ಯಂತ ಹೇಳ್ತಾನೆ, ನನ್ನ ಮನಸ್ಸು ಅವಳನ್ನು ಯಾಕೆ ಒಪ್ಪಿತು ಅಂತ. ಸೊ ಹೀಗೆ ಅಂತ ಹೇಳಿದರೆ ಇದಕ್ಕೆ ಪ್ರಬಲ ಕಾರಣ ಇರಬೇಕು, ನಾನು ತಪ್ಪು ಕೆಲಸ ಮಾಡಿದವನೇ ಅಲ್ಲ ಅಂತ. ಸೊ ಇವತ್ತು ಯಾಕೆ ನನ್ನ ಕೈಯಿಂದ ತಪ್ಪು ಕೆಲಸ ಆಯಿತು ಅಂತ ಹೇಳಿದರೆ ಇದಕ್ಕೊಂದು ಪ್ರಬಲ ಕಾರಣ ಇರಬೇಕು ಅಂತ. ಹೀಗೆ ಸೊ ಏನು ವಿಷಯ ಇದ್ದರೂ ಕೂಡ ದ್ರುಪದ ರಾಜರು ಮತ್ತು ದೃಷ್ಟದ್ಯುಮ್ನ ಇವರು ಒಪ್ಪುವುದೇ ಇಲ್ಲ, ಸುತರಾಮ್ ಒಪ್ಪಲಿಲ್ಲ ಅಂತ ಹೇಳುವಾಗ ವೇದವ್ಯಾಸರು ಅಲ್ಲಿಗೆ ಬಂದಿದ್ದಾರೆ ಅಂತ. ಅಲ್ಲಿಗೆ ಇವತ್ತಿನ ಇದನ್ನು ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.